ಆಮೇಲೆ ಹಲ್ಲೆಲೂಯಾ. ಸೊ ಯಾರೆಲ್ಲ ದೇವರ ಸೇವೆಗಾಗಿ ದೇವರಿಗಾಗಿ ಉಪಯೋಗವಾಗ್ತಾರೋ ಅವರೆಲ್ಲ ಸಭೆಯಲ್ಲಿರಬೇಕು. ಅವರು ವೇದಿಕೆಯ ಮೇಲೆ ತಮ್ಮ ಸಾಕ್ಷಿಗಳನ್ನು ಹಂಚಿಕೊಳ್ಳಬೇಕು. ನಿಜವಾಗ್ಲೂ ಹೇಳ್ಬೇಕಪ್ಪ ಅಂದರೆ ಅವರಿಗೆ ಬೇರೆ ದೇಶಗಳಲ್ಲಿ ಅನೇಕರು ನೀವು ನಮ್ಮ ಜೊತೆ ಇನ್ವಾಲ್ವ್ ಆಗ್ರಿ, ನೀವು ನಮ್ಮ ಜೊತೆ ಇರ್ರಿ ಎಂದಾಗಿ ಹೇಳಿದಾಗ ಅವರು ಅದನ್ನೆಲ್ಲ ಒಪ್ಪದೆ ಆದರೆ ಇಲ್ಲಿ ಅವರಿಗೆ ದೇವರು ಅವರಿಗೆ ಎಲ್ಲಿ ಕಳಿಸ್ತಾನೋ ಅವ್ರು ಎಲ್ಲಿರ್ಬೇಕಂತೇಳಿ ಅವರಿಗೆ ದೇವರ ಆತ್ಮನ ಪ್ರೇರಿಸ್ತಾನೋ ಅಲ್ಲೇ ಇರಬೇಕೆಂಬುದಾಗಿ ಅವ್ರು ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಅವರನ್ನು ನಾವು ಈ ಸಮಯದಲ್ಲಿ ಇನ್ನೂ ಹೆಚ್ಚಿಂದು ಅವರೇ ಹೇಳಿ, ಸೊ ಅವರನ್ನು ನಾನು ಚಪ್ಪಾಳೆ ಮೂಲಕ हिंदी सबको आता है, समझ में तो आता होगा. हम 2 मिनट ಎಷ್ಟು ಕನ್ನಡ ಬೇಕ್ರಿ, ಹಿಂದಿ ಎಲ್ಲರಿಗೂ ಅರ್ಥ ಆಗ್ತದೆ. प्रभु यीशु मसीह, हम ये समय आपके हाथों में लेते हैं. ಯೇಸುವೇ, ಈ ಒಂದು ಸಮಯವನ್ನು ನಿನ್ನ ಕೈಯಲ್ಲಿ ಒಪ್ಪಿಸುತ್ತೇವೆ. पवित्र आत्मा जी, आपका वेलकम करते हैं और आप ये मुंह से बोलिए. ಪವಿತ್ರ ಆತ್ಮನೇ, ನಿನ್ನನ್ನು ಸ್ವಾಗತಿಸುತ್ತೇವೆ ಮತ್ತು ನೀನು ನಮ್ಮ ಮೂಲಕ ನೀನು ಮಾತನಾಡಪ್ಪ. सारा महिमा गौरव सिर्फ आपको ही जाए प्रभु यीशु. ಎಲ್ಲ ಮಹಿಮೆ ಘನತೆ ನಿನ್ನೊಬ್ಬನಿಗೆ ಸಲ್ಲಲ್ಪಡಲಿ. हे प्यारे पिता यीशु मसीह, हम धन्यवाद देते हैं कि आप यहाँ पर हो. ಮತ್ತು ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ಯಾಕಂದರೆ ನೀನು ನಮ್ಮ ಮಧ್ಯದಲ್ಲಿ ಇದ್ದೀಯಪ್ಪ. सारा आदर महिमा आपको जाए. ಎಲ್ಲ ಮಹಿಮೆ ಘನತೆ ನಿನಗೆ ಮಾತ್ರ ಸಲ್ಲಲ್ಪಡಲಿ. हे स्वर्गीय पिता यीशु मसीह के नाम से हम मांगते हैं. ಪರಲೋಕದ ತಂದೆಯೇ, ಇದನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. आमेन. ಆಮೆನ್. पास्टर राजू से मैं धन्यवाद दूंगी कि उन्होंने मुझे ये मौका दिया. ದೇವರಿಗೆ ಸ್ತೋತ್ರ. ದೇವರು ಅವರಿಗೆ ಈ ಸಭೆಯಲ್ಲಿ ಒಂದು ಒಳ್ಳೆಯ ಅವಕಾಶವನ್ನ ದೇವರ ವಾಕ್ಯ ಸಾಕ್ಷಿ ಮತ್ತು ವಾಕ್ಯವನ್ನು ಹೇಳಿಕಾಗಿ ಕೊಟ್ಟಿದ್ದಾನೆ. और पास्टर राजू को मैं बहुत समय से जानती हूँ, जब मुझे लगता है इनकी नई शादी हुई थी. ನಾನು ಸಿಸ್ಟರ್ ಅವರಿಗೆ ಬಹಳ ದಿನಗಳಿಂದ ನಮ್ಮ ಬಗ್ಗೆ ಪರಿಚಯ ಇದೆ. ನಮ್ದು ಹೊಸದಾಗಿ ಮದುವೆ ಆದಾಗಿನಿಂದ ಅವರು ನಮ್ಮನ್ನು ನೋಡ್ತಾರೆ. और तब मैं उनको ब्रदर करके बुलाती थी. ಆಗ ಅವರು ನನಗೆ ಬ್ರದರ್ ಎಂದಾಗಿ ಕರೀತಾ ಇದ್ರು. लेकिन आज मैं बहुत शुक्रिया अदा करती हूँ प्रभु का कि आज वो पास्टर है और प्रभु ने उनको उनकी खुद की कलीसिया दी है. ಮತ್ತು ಈ ದಿನ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ದೇವರು ಅವರನ್ನು ಈ ದಿನ ಬ್ರದರ್ದಿಂದ ಸಭಾಪಾಲಕರನ್ನಾಗಿ ಮಾಡಿ ಅವರಿಗೆ ಒಂದು ಒಳ್ಳೆ ಹಾಲನ್ನು ಕೂಡ ಕೊಟ್ಟಿದ್ದಾನೆ. मैं पहले अपने खुद के बारे में बताती हूँ. मेरा नाम रेखा करवालो है और मैं एक्चुअली पुणे से हूँ, लेकिन मेरी शादी करके मैं बेलगांव में आई. ಮತ್ತು ಇವರು ನಿಜವಾಗ್ಲೂ ಮೂಲತಃ ಇವರು ಪುನಾ ಪಟ್ಟಣದಲ್ಲಿ ವಾಸ ಮಾಡೋದು. ಆದರೆ ಮದುವೆ ನಂತರ ಅವರು ಬೆಳಗಾಂ ಪಟ್ಟಣದಲ್ಲಿ ಬಂದಿದ್ದಾರೆ. ಅವರ ಯಜಮಾನರು ಬೆಳಗಾವಿಯಾಗಿದ್ದಾರೆ. और मैं प्रभु यीशु को बिल्कुल नहीं जानती थी और मैं एक कैथलिक परिवार से हूँ. ಮತ್ತು ಇವರಿಗೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾವುದೇ ಪರಿಚಯ ಇರಲಿಲ್ಲ. ಆದರೆ ಇವರು ಕ್ಯಾಥೋಲಿಕ್ ಅನ್ನುವಂಥ ಹಿನ್ನೆಲೆಯಿಂದ ಬಂದವರು. और परमेश्वर ने मुझे बहुत अच्छा रखा था. मैं कैथलिक परिवार से थी, तभी भी मुझे कुछ प्रॉब्लम नहीं था. ಮತ್ತು ಕ್ಯಾಥಲಿಕ್ ಕುಟುಂಬದಲ್ಲಿ ಇದ್ದಾಗ ಅವ್ರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ದೇವರು ಬಹಳ ಉತ್ತಮವಾಗಿಟ್ಟಿದ್ದ ಅವ್ರನ್ನ. और मुझे एक बेटा था और मेरी अच्छे से शादी होके 3-4 साल गुजर गए थे. ಇವರು ಮದುವೆ ಆಗಿ 3-4 ವರ್ಷಗಳು ಕಳೆದಿದ್ದವು. और किसी ने मुझे सुवार्ता सुनाई. ಯಾರೋ ಒಬ್ಬರು ಇವರಿಗೆ ಶುಭ ಸಂದೇಶವನ್ನು ಹೇಳಿದರು. और मुझे कहा कि यीशु मसीह ही मार्ग है जो आपको स्वर्ग में लेके जा सकते हैं. ಅವರು ಹೇಳಿದರು, ಯೇಸು ಕ್ರಿಸ್ತನೇ ಒಂದು ಮಾರ್ಗವಾಗಿದ್ದಾನೆ, ಅವನು ಮಾತ್ರ ನಿಮ್ಮನ್ನ ದೇವರ ರಾಜ್ಯದಲ್ಲಿ ಸ್ವರ್ಗದಲ್ಲಿ ತೆಗೆದುಕೊಂಡು ಹೋಗ್ತಾನೆ.
मैंने इसके पहले कभी भी यीशु मसीह के ऊपर फोकस ही नहीं किया था। ಮತ್ತು ಇದಕ್ಕಿಂತ ಮುಂಚೆ ನಾವು ಯಾವಾಗಲೂ ಯೇಸು ಸ್ವಾಮಿಯನ್ನು ನಾನು ದೃಷ್ಟಿಸಿರಲೇ ಇಲ್ಲ. हमारे चर्च में यीशु मसीह है, मतलब क्रॉस पे है, लेकिन हमारा सिर्फ फोकस था मदर मैरी और संतों पे, संत हैं। ಮತ್ತೆ ಇವರ ಧರ್ಮದಲ್ಲಿ ಯೇಸು ಸ್ವಾಮಿಯನ್ನ ಶಿಲುಬೆ ಮೇಲೆ ತೋರಿಸ್ತಾರೆ, ಆದ್ರೆ ಇವರು ಒಳಗಡೆ ಯೇಸು ಸ್ವಾಮಿ ಇರುವುದಿಲ್ಲ. ಅವರು ಹೆಚ್ಚಾಗಿ ದೃಷ್ಟಿಕೋನ ಯಾರ ಮೇಲೆ ಅಂದ್ರೆ ಮದರ್ ಮೇರಿ ಮೇಲೆ ಅವರು ಇರ್ತಾರೆ. लेकिन मुझे स्वर्ग, किसको नहीं पसंद है स्वर्ग, किसको इधर रहना है? स्वर्ग बहुत ही सुंदर होगा, क्योंकि अगर प्रभु वहां पर रहते हैं तो वो तो बहुत ही सुंदर है। ಮತ್ತು ಈ ಪ್ರಪಂಚದಲ್ಲಿ ಇರ್ಲಿಕ್ಕೆ ಯಾರಿಗೆ ಇಷ್ಟ ರೀ? ಯಾರಿಗೂ ಇಲ್ಲ. ಯಾಕಂದ್ರೆ ಸ್ವರ್ಗ ಅನ್ನೋದು ಬಹಳ ಉತ್ತಮವಾದದ್ದಾಗಿದೆ. ಅದನ್ನ ಬಿಡ್ಲಿಕ್ಕೆ ಯಾರಿಗೂ ಮನಸ್ಸಿದೆ? ಯಾರಿಗೂ ಇಲ್ಲ. ಅಲ್ಲಿ ದೇವರು ಇರ್ತಾನೆ, ನಾವು ಆತನ ಜೊತೆ ಇರ್ತೇವೆ. तो मैंने 20 दिसंबर को 2002 में मैंने प्रभु का स्वीकार किया। ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ 2002ರಲ್ಲಿ ಇವರು ಯೇಸು ಸ್ವಾಮಿಯನ್ನ ತಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡರು. और 2003 में अप्रैल में मैंने बैप्टिज्म ले लिया ಮತ್ತು 2003 ಏಪ್ರಿಲ್ನಲ್ಲಿ ಇವರು ದೀಕ್ಷಾಸ್ನಾನ ತೆಗೆದುಕೊಂಡರು अपने हस्बैंड के साथ। ಇವರ ಗಂಡನೊಟ್ಟಿಗೆ. अभी मुझे एक ही बेटा था और मुझे डॉक्टर्स ने बताया था कि मुझे दूसरा बेटा, दूसरा बच्चा होना नामुमकिन है। ಮತ್ತು ಆವಾಗ ಇವರಿಗೆ ಒಂದು ಮಗ ಇದ್ದನು. ಆಮೇಲೆ ವೈದ್ಯರು ಹೇಳಿದ್ರು, ಡಾಕ್ಟರ್ ಹೇಳಿದ್ರು ಇವರಿಗೆ ಇನ್ನೊಂದು ಮಗು ಆಗುವುದು ಅಸಾಧ್ಯ ಎಂಬುದಾಗಿ. लेकिन इधर जब मुझे बाइबल सिखाया जाता था, जो आंटी अंकल मुझे, तो उसमें ना बहुत विश्वास रखना है, आप प्रभु यीशु प्रार्थना सुनते हैं, ऐसे मैंने सुना। ಮತ್ತು ಕೆಲವರು ಹೇಳ್ತಾ ಇದ್ರು, ನೀವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಬೇಕು ಮತ್ತು ಆತನು ನಿಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾನೆ ಎಂಬುದಾಗಿ ಹೇಳ್ತಾರೆ. और मैंने दूसरा बच्चा मांगा परमेश्वर से। ಮತ್ತು ಇವರು ಆಗ ಇನ್ನೊಂದು ಮಗುವನ್ನ ದೇವರಿಗೆ ಕೇಳಿಕೊಂಡರು. और मैंने कहा परमेश्वर से, आपको तो कुछ नामुमकिन नहीं है, तो आप मुझे दूसरा बच्चा दीजिए। ಮತ್ತು ಇವರು ಹೇಳಿದ್ರು, ದೇವರು ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅದಕ್ಕೋಸ್ಕರ ನೀನು ನನಗೆ ಇನ್ನೊಂದು ಮಗುವನ್ನ ಕೊಡು ಎಂಬುದಾಗಿ. लेकिन सितंबर में मेरा आंसर आने के बजाय मुझे एक भयानक डिजीज हुआ। ಮತ್ತು ಇವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅದಕ್ಕೆ ಉತ್ತರ ಬರಬೇಕಾಗಿತ್ತು, ಅದಕ್ಕೆ ಬದಲಾಗಿ ಇವರಿಗೊಂದು ದೊಡ್ಡ ರೋಗ ಸೇರ್ಕೊಂಡು मुझे ऐसा कुछ डिजीज हुआ जो पूरे मेरे बॉडी पे था और मैं कपड़ा भी नहीं पहन सकती। ಮತ್ತು ಅವ್ರಿಗೆ ಇಂಥ ಒಂದು ಅನಾರೋಗ್ಯ, ಆ ಅನಾರೋಗ್ಯದ ನಿಮಿತ್ತ ಅವ್ರಿಗೆ ಇಷ್ಟು ನೋವಾಗ್ತಾ ಇತ್ತು, ಅವ್ರು ಬಟ್ಟೆಗಳನ್ನು ಹಾಕೊಳ್ಳಿಕ್ಕೆ ಆಗ್ತಾ तो ಇತ್ತು. मुझे एक रूम में बंद करके रखते थे। ಮತ್ತು ಇವರನ್ನ ಒಂದು ರೂಮ್ ನಲ್ಲಿ ಅವ್ರನ್ನ ಮುಚ್ಚಿ ಬಿಡ್ತಾ ಇದ್ರು. तो एक ड्राइवर की वाइफ थी प्रिया करके, वही आती थी और वो मुझे कुछ मलहम वगैरह वो दवाई लगाती थी। ಮತ್ತು ಒಬ್ಬ ಡ್ರೈವರ್ ಅವರ ಹೆಂಡತಿ ಪ್ರಿಯಾ ಎಂಬುದಾಗಿ ಅವಳೇ ಬಂದು ಇವರಿಗೆ ಆರೈಕೆ ಮಾಡ್ತಾ ಇದ್ರು. तो मैं सोचती थी कि ये ऐसा क्यों हो गया, लेकिन मैंने ना मेरे सास ससुर से कहा और पति से कि मुझे कुछ नहीं चाहिए, मुझे मेरा बाइबल चाहिए। ಮತ್ತು ಇವರು ಆ ಸಮಯದಲ್ಲಿ ಇವರ ಅತ್ತೆ ಮಾವನಿಗೆ ಹೇಳಿದ್ದೇನೆಂತಂದ್ರೆ, ನನಗೆ ಬೇರೆ ಏನೂ ಬೇಡ, ನನಗೆ ಬೈಬಲ್ ಬೇಕು ಮತ್ತು ನನಗೆ ಯೇಸು ಬೇಕು. तो उस 8 दिनों में जो मैं उस कमरे में बंद रहती थी, मैंने अपना बाइबल पढ़ा और मैंने जो सारे साम्स है वो पढ़ना शुरू किए। ಮತ್ತು ಆ ಬೈಬಲ್ದಲ್ಲಿರುವಂಥ ಕೀರ್ತನೆಗಳನ್ನ ಇವರು ಓದಲಿಕ್ಕೆ ಪ್ರಾರಂಭಿಸಿದರು. तो हमें बताया गया था कि ये डिजीज जाने के लिए बहुत समय लगता है। ಮತ್ತು ಇವರಿಗೆ ಹೇಳಲಾಗಿತ್ತು, ಈ ಒಂದು ರೋಗ ಹೋಗ್ಬೇಕಾದ್ರೆ ಬಹಳ ಟೈಮ್ ಹಿಡಿತದೆ ಎಂಬುದಾಗಿ. जल्दी तुम चंगे नहीं होते हो। ನೀವು ಬಹು ಬೇಗನೆ ಸ್ವಸ್ಥರಾಗುವುದಿಲ್ಲ ಎಂದಾಗಿದೆ. लेकिन क्या मालूम क्या चमत्कार हो गया, 4-5 दिनों में ही मेरी सेहत अच्छी हो गई। ದೇವರು ನನ್ನನ್ನ ಗುಣಪಡಿಸಿದರು. और मुझे डॉक्टर के पास मैं गई उसके बाद। ಅದಾದ ನಂತರ ಇವರು ವೈದ್ಯರ ಬಳಿಗೆ ಹೋಗ್ತಾರೆ. लेकिन डॉक्टर ने जब मुझे चेकअप किया तो उन्होंने बोला कि आपको बच्चा रह गया है। ಆಮೇಲೆ लेकिन मुझे ऐसे भी बताया कि आपको ये अबॉर्शन करना पड़ेगा, क्योंकि ये बच्चा आपको वो डिजीज में
वो डिसीज हो सकता है, उसको अबनॉर्मल हो सकता है, डिसेबल्ड हो सकता है। ಮತ್ತು ಅವ್ರ ವೈದ್ಯರು ಹೇಳಿದ್ರು ಆದ್ರೆ ನಿಮ್ಮ ಮಗು ಇದೆ, ಆ ಮಗು ಆರೋಗ್ಯದಿಂದಿಲ್ಲ, ಅದು ಒಂದು ರೀತಿಯ ಅನಾರೋಗ್ಯವನ್ನು ಹೊಂದಿಕೊಳ್ಳಬಹುದು, ಅದಕ್ಕೋಸ್ಕರ ಆ ಮಗುವನ್ನು ನೀವು ತೆಗೆಸ್ಬಿಡ್ಬೇಕೆಂಬುದಾಗಿ ಹೇಳಿದ್ರು. तो मेरे घर वाले भी मुझे परेशान करने लगे कि इस बच्चे को गिरा दो। ಮತ್ತೆ ಇವ್ರ ಮನೆಯವರು ಇವರಿಗೆ ಬಹಳ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು, ಅವ್ರು ಹೇಳಲಿಕ್ಕೆ ಪ್ರಾರಂಭಿಸಿದ್ರು ಈ ಮಗುವನ್ನ ತೆಗಿಸ್ಬಿಡೆಂಬುದಾಗಿ. कि वो बोलते थे कि एक काफी है तुमको, दूसरा क्यों चाहिए, और वो भी ऐसे होगा तो कौन उसे पालेगा। ಮತ್ತು ನಿನಗೆ ಒಂದು ಮಗು ಇದೆಲ್ಲ ಸಾಕು, ಮತ್ತು ಅದರಲ್ಲಿ ಈ ರೀತಿಯಾದಂತ ಅನಾರೋಗ್ಯದಿಂದ ಮಗು ಹುಟ್ಟಿದ್ರೆ ಅದನ್ನ ಯಾರು ಪೋಷಣೆ ಮಾಡ್ತಾರೆ. तो मेरा मन नहीं था, इसलिए मेरे मम्मी को, माँ बाप को बुलाया और मुझे भेज दिया घर पे। ಮತ್ತು ಇವರಿಗೆ ಮನಸ್ಸಿರಲಿಲ್ಲ, ಆದ್ರೂ ಇವ್ರ ತಂದೆ ತಾಯಿಯರನ್ನು ಕರೆದು ಅವ್ರ ಜೊತೆ ಇವ್ರನ್ನ ಕಳಿಸ್ಬೇಕು. उसके बाद मैंने पूना में भी दिखाया, मैंने और डॉक्टरों को दिखाया, लेकिन वो डॉक्टर ने भी मुझे बोल दिया कि नहीं, ये बच्चा आपको गिराना पड़ेगा, ये अबनॉर्मल है। ಮತ್ತು ಪುನಾದಲ್ಲಿಯೂ ಕೂಡ ವೈದ್ಯರ ಬಳಿ ತೋರಿಸಿದಾಗ ಅಲ್ಲಿರುವಂತ ಡಾಕ್ಟರ್ಗಳು ಕೂಡ ಹೇಳ್ತಾರೆ, ಇಲ್ಲ ಈ ಮಗು ಆರೋಗ್ಯದಿಂದಿಲ್ಲ, ಇದನ್ನ ತೆಗಿಸ್ಬಿಡ್ಬೇಕೆಂಬುದಾಗಿ. तो मैंने जब बाइबल पढ़ा था, मैं वो जो 4, 5, 8 दिन है मैं बाइबल अपना पढ़ती थी, तो उसमें मैंने साम्स में पढ़ा था कि परमेश्वर बहुत अद्भुत है। ಮತ್ತು ಇವರು ಸತ್ಯವೇದದಲ್ಲಿ ಓದುವಾಗ ಅಲ್ಲಿ ಒಂದು ವಾಕ್ಯವನ್ನ ಅವರು ಓದಿದ್ರು, ಅಲ್ಲಿ ದೇವರು ಅದ್ಭುತವನ್ನ ಮಾಡುವ ದೇವರು, ಅದ್ಭುತ ಸ್ವರೂಪನಾಗಿದ್ದಾನೆ, और परमेश्वर कुछ भी कर सकते हैं। ಮತ್ತು ದೇವರು ಏನೆಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. और उन्होंने लाल समुद्र को दुभागा था, ಮತ್ತು ಅವರು ಕೆಂಪು ಸಮುದ್ರವನ್ನು 2 ಭಾಗ ಮಾಡಿದ್ರು, यरीहो की दीवार गिराई थी, ಮತ್ತು ಏರಿಕೋ ಗೋಡೆಯನ್ನ ಕೆಡವಿ ಬಿಟ್ಟಿದ್ದಾರೆ. वो रेगिस्तान में खाना लिया था, पीना लिया था, कभी भी कुछ भी कमी नहीं पड़ी थी उन लोगों को। ಆ ಮರುಭೂಮಿಯಲ್ಲಿ ಅವರಿಗೆ ಒಳ್ಳೆ ಆಹಾರವನ್ನ, ನೀರನ್ನ ಕೊಟ್ಟು ದೇವರು ಯಾವುದೇ ಕೊರತೆ ಇಲ್ಲದ ಹಾಗೆ ಮಾಡಿದ. तो वो वचन मेरे मन में इतना ये फर्म हो गए थे कि मैंने बोल दिया कि मैं ये बच्चा नहीं गिराऊंगी। ಮತ್ತು ಇವರು ಆ ವಾಕ್ಯಗಳನ್ನೆಲ್ಲ ಕೇಳಿದಾಗ ಅವ್ರಿಗೆ ಇಂಥ ಒಂದು ನಿರ್ಧಾರ ಮಾಡಿಕೊಂಡ್ರಂತಂದ್ರೆ ಏನೇ ಆಗ್ಲಿ ನಾನು ಆ ಮಗುವನ್ನು ತೆಗೆಸುವುದಿಲ್ಲ ಎಂದಾಗಿ. तो मुझे बहुत समझाया, लेकिन मैंने किसी की बात नहीं मानी। ಮತ್ತು ಇವ್ರಿಗೆ ಬಹಳಷ್ಟು ಜನ ಹೇಳಿದ್ರು, ಆದ್ರೆ ಇವ್ರು ಯಾರ ಮಾತನ್ನು ಕೇಳಿಲ್ಲ. तो मैंने मेरे बहन को बोला कि तुम खून दो अपना, क्योंकि हम जो भी हॉस्पिटल में जाएंगे वैसे ही बोलेंगे, तुम अपना खून दो, तुम्हारा रिपोर्ट्स मेरा डिलीवरी। ಇವರು ಅವರ ಸಂಬಂಧಿಕರಲ್ಲಿ ಅವ್ರ ತಂಗಿಗೆ ಹೇಳ್ತಾರೆ, ನೀವು ನಿಮ್ದು ರಿಪೋರ್ಟ್ ತೋರಿಸ್ರಿ, ನನ್ನ ಡೆಲಿವರಿ ಆಗಲಿ ಇಲ್ಲದೆ ಹೋದ ವೈದ್ಯರು ನನಗೆ ಡೆಲಿವರಿ ಆಗಲಿಕ್ಕೆ ಬಿಡುವುದಿಲ್ಲ ಎಂಬುದಾಗಿ. हाँ, लेकिन परमेश्वर बहुत भला है, ಆದ್ರೆ ದೇವರು ಬಹಳ ಒಳ್ಳೆಯವನಾಗಿದ್ದಾನೆ, वो सच्चाई का परमेश्वर है। ಆತನು सत्य ದೇವರಾಗಿದ್ದಾನೆ. मुझे बहुत अच्छे डॉक्टर मिले, ಇವರಿಗೆ ಬಹಳ ಒಳ್ಳೆ ಡಾಕ್ಟರ್ ಸಿಕ್ಕರು. और ना उन्होंने मेरी डिलीवरी उन्होंने बोल दिया कि हम मैं करूँगा आपकी डिलीवरी। ಮತ್ತು ಅಲ್ಲಿರುವಂತ ಡಾಕ್ಟರ್ ಹೇಳಿದ್ರು, ನಾನು ನಿಮ್ ಡೆಲಿವರಿ ಮಾಡ್ತೀನಿ ಎಂಬುದಾಗಿ. और जब भी मैं बाइबल खोलती थी तो मुझे ना परमेश्वर बच्चा दिखाता था, नाम देता था। ಆಮೇಲೆ ಯಾವಾಗೆಲ್ಲ ಬೈಬಲ್ ತೆರೀತಾ ಇದ್ರು, ಇವರಿಗೆ ಮಗುವನ್ನ ತೋರಿಸ್ತಾ ಇದ್ರು ದೇವರು, ಮತ್ತು ಹೆಸರನ್ನು ಕೂಡ ತೋರಿಸ್ತಾ ಇದ್ರು. मैंने उसके बाद कभी ऐसा ख्याल नहीं लाया मेरे मन में कि मुझे ऐसा बच्चा हो सकता है अबनॉर्मल। ಮತ್ತು ಇವರು ಅವ್ರ ಜೀವಿತದಲ್ಲಿ ಈ ರೀತಿಯಾದಂತ ಯೋಚನೆ ಮಾಡಿರ್ಲಿಲ್ಲ, ನನ್ನ ಜೀವಿತದಲ್ಲಿ ಇಂಥ ಮಗು ಹುಟ್ಟುಕೊಳ್ತಾನೆ. क्योंकि जब परमेश्वर देता है हमको, वो सबसे सुपर देता है। ಯಾಕಂದ್ರೆ ದೇವರು ಕೊಡ್ತಾನಲ್ಲ, और 9 महीने बाद मेरी डिलीवरी हो गई उस हॉस्पिटल में। ಮತ್ತು 9 ತಿಂಗಳ ನಂತರ ಅದೇ ಹಾಸ್ಪಿಟಲ್ ನಲ್ಲಿ ಇವರು ಡೆಲಿವರಿ ಆಯಿತು. और जो बच्चा डॉक्टर में सिजरिंग हो गया, तो ऐसे बच्चे को निकाला, मैं कॉन्शियस थी। ಮತ್ತು ಅವರು ಸಿಜರಿನ್ ಮಾಡಿ ಮಗುವನ್ನ ತೆರೆದಾಗ ಇವರು ಆ ಪ್ರಜ್ಞೆಯಲ್ಲಿ ಇದ್ರು, ಅದನ್ನು ನೋಡ್ತಾ ಇದ್ರು. तो उसके थोड़े दिन पहले मेरे पेरेंट्स थे, वो कैथलिक थे, तो उन्होंने मुझे एक भविष्यवाणी के पास लेके गए थे। ಮತ್ತು ಇವರ ತಂದೆ ತಾಯಿ ಇದ್ರು, ಅವ್ರು ಕ್ಯಾಥಲಿಕ್ ಆಗಿದ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇವರನ್ನ भविष्य बाबाಗಳ ಕಡೆ ತೆಗೆದುಕೊಂಡು ಹೋಗಿದ್ರು. तो भविष्य वाला मुझे बोला कि तुम्हारा मुलगीच होणार. ಮತ್ತು ಭವಿಷ್ಯವಾಣಿ ಹೇಳುವಂತವನು ಹೇಳಿದ ಏನಂತಂದ್ರೆ ನಿನ್ನ ಹುಡುಗಿಯೇ ಆಗ್ತದೆ ಅಂತ. तो मैं सोचती थी, अरे मेरा भाई सब बोले कि ये बहुत बड़ा है, बहुत लोग बाहर बाहर से आते हैं इसके पास, तो मैं सोचती थी ये वैसे बोल रहा है, बाइबल परमेश्वर मुझे लड़का बताता है और नाम भी देता है उसका। ಮತ್ತು ಇವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಆದ್ರೆ ದೇವರು ನನಗೆ ಒಂದು ಮಗುವನ್ನು ತೋರಿಸ್ತಾ ಇದ್ದಾನೆ ಮತ್ತು ಹೆಸರನ್ನು ಕೂಡ ಕೊಡ್ತಾ ಇದ್ದಾರೆ. उस हॉस्पिटल टेबल पे मैंने बोला, अगर परमेश्वर
ये बेटा है ना तो मैं आपको ही दूँ। ಮತ್ತು ಆಗ ಅವರು ಹೇಳ್ತಾರೆ, ದೇವರೇ ಇದು ಮಗು ಆಗಿದ್ರೆ ನಾನು ಅದನ್ನ ನಿನಗೆ ಕೊಡುತ್ತೇನೆ और मेरा जीवन भी आपके लिए। ಮತ್ತು ನನ್ನ ಜೀವನ ಎಲ್ಲ ನಿನಗೆ ಸ್ವಾಮಿ. वो डॉक्टर ने वो बच्चे को निकाला और बोला मिसेस करवालो आपको सेकंड बेटा हुआ है। ಆಮೆನ್ ಆಮೆನ್. ಮಿಸಸ್ ಕರ್ವಾಲೋ ನಿಮಗೆ ಗಂಡು ಮಗು ಆಗಿದೆ ಎಂಬುದಾಗಿ. और इतना खूबसूरत था वो बेटा, ಮತ್ತು ಆತನು ಇಷ್ಟು ಸುಂದರವಾದ ಮಗು ಆಗಿದ್ದನು. उसके हाथ में सब पूरे थे, मतलब ऐसा कुछ भी उसको कम नहीं था। ಸೊ ಆ ಮಗುವಿನ ಕೈಗಳನ್ನು ಎಲ್ಲ ಅಂಗಗಳನ್ನು ಕೊಡುವಾಗ ಎಲ್ಲ ಸುಂದರವಾಗಿದ್ದು, ಯಾವುದೇ ಕೊರತೆ ಇರಲಿಲ್ಲ. तो इधर ही मैं एक हॉल में जाती थी प्रेयर मीटिंग के लिए, तो वो छोटे से बच्चे को, ये जॉनथन है आज भी इधर है, ಆ ಮಗುವಿನ तो इसको मैं ऐसे उठा के प्रेयर मीटिंग के लिए जाती थी। ಮತ್ತೆ ಇವರು ಆ ಮಗುವನ್ನು ತೆಗೆದುಕೊಂಡು ಒಂದು ಸಣ್ಣವನಾಗಿದ್ದಾಗ ಪ್ರಾರ್ಥನೆ ಕೂಟಕ್ಕೆ ಒಯ್ತಾ ಇದ್ರು. तो एक दिन हमारे पास्टर ने ऐसे ही मीटिंग रखा था, मतलब वीकली मीटिंग रखा था, ಮತ್ತು ಆ ದಿನ ಪಾಸ್ಟರ್ ಅವರು ಇದೇ ರೀತಿಯಾದಂತ ಒಂದು ಕೂಟವನ್ನು ಇಟ್ಟಿದ್ರು. और उस दिन ना मैं वो हॉल के बाहर खड़ी थी, लेकिन मीटिंग नहीं था, लोग थे, मीटिंग नहीं था, प्रेयर मीटिंग। वहाँ पर हेल्दी बेबी कंपटीशन हो रहा था। ಮತ್ತು ಅಲ್ಲಿ ಅದು ಒಂದು ಕೂಟವಾಗಿತ್ತು. ಅಲ್ಲಿ ಮತ್ತು ಮಕ್ಕಳ ಒಂದು हाँ, हेल्दी बेबी। ಆರೋಗ್ಯಕರವಾದಂತ ಒಂದು ಕಾಂಪಿಟೇಷನ್ ಆಗ್ತದೆ. हाँ, तो मुझे लोगों ने सोचा कि मैं कंपटीशन के लिए आई हूँ, इसलिए मुझे आगे लेकर बिठाया। ಮತ್ತು ಆ ಕಾಂಪಿಟೇಷನ್ ನಲ್ಲಿ ಇವರನ್ನ ತೆಗೆದುಕೊಂಡು ಹೋಗಿ ಮುಂದೆ ಕುಂದಿರಿಸಿದ್ರು. और जॉनथन को ऐसे था कि उसको कुछ डिजीज भी नहीं था, ना वो अबनॉर्मल था, लेकिन उसने उस साल वो हेल्दी बेबी कंपटीशन जीता। ಮತ್ತು ಅದು ಹೆಲ್ದಿ ಕಾಂಪಿಟೇಷನ್ ಅನ್ನುವಂತ ಸ್ಪರ್ಧೆಯಲ್ಲಿ ಜೊನಾಥನ್ನೇ ನಂಬರ್ 1 ಬಂದ್ಬಿಟ್ಟ. और उसके बाद मेरा जो फेथ लेवल है यहाँ से ऊपर, ಮತ್ತು ಆ ದಿನದಿಂದ ಇವರು ನಂಬಿಕೆಯ ಮಟ್ಟ ಇಲ್ಲಿಂದ ಮೇಲೆ ಏರಲಿಕ್ಕೆ ಪ್ರಾರಂಭಿಸಿದ್ರು. मैं सिर्फ जिस किसी को मिलती थी सिर्फ यीशु के बारे में ही बताती थी। ಆಮೇಲೆ ಯಾವಾಗೆಲ್ಲ ಇವರು ಯಾರನ್ನೆಲ್ಲ ಭೇಟಿ ಕೊಡ್ತಾ ಇದ್ರು, ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತನಾಡ್ತಾ ಇದ್ರು. और प्रभु यीशु ने मुझे और मेरे पति को, मेरे बच्चों को बहुत ब्लेस किया। ಮತ್ತು ನನ್ನ ದೇವರು ನನ್ನನ್ನ ಮತ್ತು ನನ್ನ ಯಜಮಾನರನ್ನ ಮಕ್ಕಳನ್ನ ಬಹಳ ಆಶೀರ್ವಾದ ಮಾಡಿದ. हमें सिर्फ एक फिश, छोटे से एक फिश बिजनेस से बड़े बड़े फैक्ट्रीज का मालिक बना दिया। ಆಮೇಲೆ ಸಣ್ಣ ಮೀನಿನ ವ್ಯಾಪಾರದಿಂದ ಅವರು ಪ್ರಾರಂಭ ಮಾಡಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳ ಒಂದು ಯಜಮಾನರನ್ನಾಗಿ ಕುಟುಂಬವನ್ನು ದೇವರು ಮಾಡಿದ. और बहुत ब्लेस किया, मतलब मैं आपको हिसाब नहीं बोल सकती उसका। ದೇವರು ಬಹಳ ಆಶೀರ್ವಾದ ಮಾಡಿದ, ಅದರ ಲೆಕ್ಕ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. और बड़े बड़े पास्टर हमारे घर आते थे और प्रोफेसी देते थे कि आपके बच्चे बड़े बड़े यूनिवर्सिटीज, वर्ल्ड के बड़े बड़े यूनिवर्सिटीज में पढ़ेंगे। ಮತ್ತು ಬಹಳಷ್ಟು ಸೇವಕರುಗಳು ಬಂದು ಇವರಿಗೆ ಪ್ರವಾದನೆ ಮಾಡ್ತಾ ಇದ್ರು, ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಅವರು ಕಲಿಯುವರೆಂದಾಗಿ ಹೇಳಿದ್ರು. तो मैं सोचती थी इसमें कौन सी बड़ी बात है, हमारे पास इतना पैसा है तो इजीली बच्चे पढ़ेंगे बड़े बड़े यूनिवर्सिटी। ಮತ್ತೆ ಈಗ ಆಗ ಇವ್ರು ಅನ್ಕೊಂಡಿದ್ರು, ನಮ್ಮ ಕಡೆ ಇಷ್ಟ ಹಣ ಇದೆ ಮತ್ತು ನಮ್ಮ ಮಕ್ಕಳನ್ನು ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಕಲಿತಾರಲ್ಲ ಅಂತ ಇವ್ರು ಅನ್ಕೊಂಡಿದ್ರು. लेकिन 2021 में मेरे हस्बैंड की डेथ हो गई। 2021ರಲ್ಲಿ ಇವರ ಗಂಡ ದೇವರ ಕಡೆ ಹೋದ್ರು. और ना ही मेरे हस्बैंड गुजर गए, लेकिन उनके साथ जो भी था वो सब चला गया। ಮತ್ತು ಇವರ ಯಜಮಾನ ಅಷ್ಟೇ ಅಲ್ಲ, ಅವ್ರ ಜೊತೆ ಯಾರೆಲ್ಲ ಪ್ರಯಾಣ ಮಾಡ್ತಾ ಇದ್ರು ಅವರೆಲ್ಲರೂ ತೀರು. और मेरा बड़ा बेटा कारुण्या से इंजीनियरिंग कर लिया था उसने। ಮತ್ತು ಕಾರುಣ್ಯ ಅನ್ನುವಂಥ ಕಾಲೇಜ್ನಲ್ಲಿ ಇವರ ದೊಡ್ಡ ಮಗ ಆತನು ಇಂಜಿನಿಯರಿಂಗ್ ಆತನು ಕಲ್ತಿದ್ದ. और मेरा हस्बैंड का सपना था कि हम उसे अब्रॉड भेजेंगे। ಮತ್ತು ಇವರ ಯಜಮಾನರ ಒಂದು ಆಸೆ ಏನಾಗಿತ್ತಂದ್ರೆ, ಈ ಮಗನನ್ನ ನಾವು ಬೇರೆ ದೇಶಕ್ಕೆ ಕಳಿಸ್ಬೇಕು. लेकिन अभी क्वेश्चन मार्क आ गया ಆಗಲೇ ಒಂದು ಪ್ರಶ್ನೆ ಬಂತು कि अभी चलो इंजीनियरिंग तो बैचलर्स डिग्री तो हासिल कर ली, लेकिन अभी आगे तो नहीं पढ़ पाएगा। ಮತ್ತು ಈಗ ಇಂಜಿನಿಯರ್ ಏನೋ ಕಲ್ತಿದ್ದಾನೆ, ಇನ್ನು ಮುಂದೆ ಆತನು ಕಲೀಲಿಕ್ಕೆ ಆಗುವುದಿಲ್ಲ. और मेरे लिए बेलगाम के दरवाजे बंद हो गए। ಇವ್ರಿಗಾಗಿ ಬೆಳಗಾಂದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದವು. सारे रिश्तेदारों के दरवाजे बंद हो ಮತ್ತೆ गए, ಎಲ್ಲ ಸಂಬಂಧಿಕರ ಬಾಗಿಲುಗಳು ಮುಚ್ಚಿದವು. कुछ भी नहीं बचा मेरे पास। ಇವ್ರ ಜೀವಿತದಲ್ಲಿ ಏನೂ ಉಳಿಲಿಲ್ಲ. लोग बोलने लगे अरे ये तो पूरी तरह गई। ಅವ್ರು ಹೇಳ್ತಾ ಇದ್ರು, ಇವರು ಪೂರ್ತಿ ಮುಳುಗಿ ಬಿಟ್ಲು ಎಂಬುದಾಗಿ.
भजन संहिता में एक वचन है साम्स 113 ಮತ್ತು ಕೀರ್ತನೆ 113ರಲ್ಲಿ ಒಂದು ವಾಕ್ಯ ಹೇಳ್ತದೆ. और उसका 7वां वचन ऐसा कहता है, 7ನೇ ವಚನ 7वां और 8वां वचन 7 ಮತ್ತು 8ನೇ ವಚನ. भजन संहिता 113 7 और 8. ಕೀರ್ತನೆ ಪುಸ್ತಕ ಅದರ 113 7 ಮತ್ತು 8. वह कंगाल को मिट्टी पर से और दरिद्रों को घूरे पर से उठाकर ऊंचा करता है कि उसको प्रधानों के संग अर्थात अपनी प्रजा के प्रधानों के संग बैठाए. ಆಮೆನ್. आप कन्नड़ में भी पढ़ सकते हैं 7 और 8. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳ ಒಡನೆ ಅವರನ್ನು ಕುಳ್ಳಿರಿಸುತ್ತಾನೆ. और मैं आपको आज इधर मैं आपके चर्च में आज खड़ी हूँ और मैं अकेले नहीं हूँ, हमारे साथ प्रभु यीशु मसीह का ಆಮೆನ್. ಈಗ ನಾನು ಈ ಸಭೆಯಲ್ಲಿ ನಿಂತುಕೊಂಡಿದ್ದೇನೆ, ನಾನು ಒಬ್ಬಂಟಿಗಳಾಗಿಲ್ಲ, ನನ್ನ ಜೊತೆ ಯೇಸು ಸ್ವಾಮಿ ನಿಂತುಕೊಂಡಿದ್ದಾನೆ. और ऐसे लोग सोचते हैं कि हमें पैसों की ज़रूरत है, अगर हमें बहुत ऊंचाई पर जाना है हमें प्रभु यीशु की भी ज़रूरत है. ಬಹಳಷ್ಟು ಜನ ಅನ್ಕೊಳ್ತಾರೆ ನಾವು ಮೇಲೆ ಹೋಗ್ಬೇಕಾದ್ರೆ ಹಣದ ಅವಶ್ಯಕತೆ ಇದೆ. ಆದರೆ ನಾನು ಹೇಳ್ತೇನೆ, ನಾವು ಮೇಲೆ ಏರ್ಬೇಕಾದ್ರೆ ನಮಗೆ ಯೇಸು ಕ್ರಿಸ್ತನ ಅವಶ್ಯಕತೆ ಇದೆ. जब मेरे पास सब कुछ था तो मैं बहुत अच्छी थी, ಇವ್ರ ಬಳಿಯಲ್ಲಿ ಎಲ್ಲ ಇತ್ತು, ಇವ್ರು ಬಹಳ ಅವಾಗ ಸುಂದರವಾಗಿದ್ದು. लेकिन सब कुछ चले जाने के बाद मैं बहुत बुरी हूँ. ಮತ್ತು ಎಲ್ಲ ಇವರಿಂದ ಹೋಯ್ತಲ್ಲ, ಇವರೆಲ್ಲರಿಗೂ ಕೆಟ್ಟವರಾದ್ರು. तो सबने मेरा साथ छोड़ दिया. ಮತ್ತು ಎಲ್ಲರೂ ಇವ್ರ ಕೈ ಬಿಟ್ಟು ಬಿಟ್ರು. फिर मेरे मम्मी डैडी मुझे पूना लेके गए ಮತ್ತು ಇವ್ರ ತಂದೆ ತಾಯಿ ಇವ್ರನ್ನ ಪುನಾಕ್ಕೆ ಕರ್ಕೊಂಡು ಹೋದ್ರು. और उन्होंने बोला अभी सब कुछ खत्म हो गया है यहाँ पर. ಅವಾಗ ಅವ್ರು ಹೇಳ್ತಾ ಇದ್ರು, ಈಗ ನಿಂದೆಲ್ಲ ಇಲ್ಲಿ ಬೆಳಗಾವದಲ್ಲಿ ಮುಗಿದಿದೆ ಎಂಬುದಾಗಿ. एक बेटी जब शादी करती है तो उसका डोली वहां से जब वो मरती है तभी ही वो अपने घर से जाती है. When a girl marries, she'll be staying in her husband's house till her death. ಸೊ ಒಬ್ಬ ಸ್ತ್ರೀ ಅವಳು ಮದುವೆ ಆದ್ಮೇಲೆ ಅವಳು ತನ್ನ ಗಂಡನ ಮನೆಯಲ್ಲೇ ಇರ್ತಾಳೆ. ಎಲ್ಲಿವರೆಗೆ ಅಂತಂದ್ರೆ ಅವಳು ಸಾಯುವವರೆಗೆ. लेकिन मेरे केस में उल्टा हो गया, मुझे मेरा पति का घर छोड़ के जाना पड़ा. ಆದ್ರೆ ಇಲ್ಲಿ ಎಲ್ಲ ಉಲ್ಟಾ ಆಗಿದೆ. ನಾನು ಜೀವದಿಂದ ಇರುವಾಗಲೇ ನನ್ನ ಗಂಡನ ಮನೆನ ಬಿಡಬೇಕಾಯ್ತು. तो मैं जब मेरे पति थे, मेरे बच्चे थे, बिजनेस था, पैसा था, तो तब मैं हमेशा मेरे पति के लिए मैं प्रार्थना पहले से ही करती थी. मैं कभी ऐसा नहीं किया है कि मैंने प्रार्थना नहीं की है, लेकिन प्रार्थना का फोकस थोड़ा मैंने चेंज किया बात. ಮತ್ತು ಇವರು ಎಲ್ಲ ಇವ್ರ ಯಜಮಾನ್ರ ಜೊತೆ ಇದ್ದಾಗ ಇವರೆಲ್ಲ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮತ್ತು ಪ್ರಾರ್ಥನೆ ಮಾಡ್ತಾ ಇರ್ಲಿಲ್ಲ ಅಂತಲ್ಲ, ಆದ್ರೆ ನನ್ನ ಯಜಮಾನರು ದೇವರ ಬಳಿ ಹೋದಾಗ ನನ್ನ ಪ್ರಾರ್ಥನೆಯ ಶೈಲಿಗಳನ್ನ ನಾನು ಬದಲಾಯಿಸಿಕೊಂಡೆ. तो फिर मैंने परमेश्वर से सिर्फ मांगा था. ಇವರು ದೇವರಿಂದ ಬರೀ ಕೇಳ್ಕೊಂಡಿದ್ದು. हमेशा परमेश्वर हमें वो टेंडर मिले, वो फैक्ट्री चले, वो टेंडर मिले, वो फिश जाए, वो ऐसा हो जाए, ऐसा सिर्फ ऐसे ही प्रार्थना थी मेरी. ಮತ್ತು ಇವರು ಆ ದಿನಗಳಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರೇ ನನಗೆ ಅಲ್ಲೂ ಬಿಸ್ನೆಸ್ ಸಿಗಬೇಕು, ಈ ಫ್ಯಾಕ್ಟ್ರಿನೂ ಕೂಡ ನಡಿಬೇಕು, ಮತ್ತು ಅಲ್ಲಿ ನಾವು ಮುಂದೆ ಹೋಗ್ಬೇಕು, ಇದನ್ನೆಲ್ಲ ಇವರು ಪ್ರಾರ್ಥನೆ ಮಾಡಿದ್ರು. मुझे कुछ पता ही नहीं था कि कंगाल होना क्या है, बिना पैसों के होना क्या है, विधवा होना क्या है, मुझे कुछ भी नहीं पता था. ಆದ್ರೆ ಇವರಿಗೆ ಎಲ್ಲವನ್ನ ಕಳೆದುಕೊಳ್ಳುವುದಂದ್ರೆ ಅದು ಏನೂ ಗೊತ್ತಿರಲಿಲ್ಲ, ಮತ್ತು ವಿಧವೆ ಅನ್ನುವುದು ಕೂಡ ಯಾವುದು ನನಗೆ ಗೊತ್ತಿರಲಿಲ್ಲ. अगर किसके पास खाना नहीं है, कुछ भी नहीं है, बच्चे हैं घर में, भाड़ा नहीं है देने के लिए, कि कैसा फील होता है वो कुछ भी नहीं मैं जानती थी. ಮತ್ತು ಮನೆಯಲ್ಲಿ ಮಕ್ಕಳಿದ್ದಾರೆ ಮತ್ತು ಬಾಡಿಗೆ ಮನೆಯಲ್ಲಿದ್ದೇವೆ, ಅವ್ರಿಗೆ ಆಹಾರ ಕೊಡ್ಲಿಕ್ಕಿಲ್ಲ, ಬಾಡಿಗೆ ಕೊಡ್ಲಿಕ್ಕಿಲ್ಲ, ಆ ಸ್ಥಿತಿ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ. मेरे हस्बैंड चले जाने के बाद मेरी प्रार्थना भी बदल गई. ಮತ್ತು ಇವ್ರ ಯಜಮಾನರು ದೇವ್ರ ಬಳಿ ಹೋದ ಮೇಲೆ ಪ್ರಾರ್ಥನೆ ಬದಲಾಯಿತು. मैंने बोला कि सब हंस रहे हैं मेरे पर,
ಮತ್ತೆ ಇವ್ರು ಹೇಳಿದ್ರು ಎಲ್ಲರೂ ನನ್ನ ಮೇಲೆ ನಗ್ತಾ ಇದ್ದಾರೆ. हंसने दो। कैथलिक लोग मुझे बोले कि तुमने मदर मेरी को छोड़ा ना, इसके लिए ये श्राप मिला तुमको। ಮತ್ತೆ ಈ ಕ್ಯಾಥೋಲಿಕ್ ಜನರು ಕೂಡ ಅವ್ರಿಗೆ ಏನ್ ಹೇಳಿದ್ರು ಅಂತಂದ್ರೆ, ನೀನು ಮೇರಿಯನ್ನ ತಾಯಿ, ಯೇಸುವಿನ ತಾಯಿ ಮೇರಿಯನ್ನ ಬಿಟ್ಟಿಯಲ್ಲ, ಅದಕ್ಕೆ ನಿನ್ನ ಜೀವಿತದಲ್ಲಿ ಇದೆಲ್ಲ ಆಗಿದೆ ಅಂತ. तो मैंने प्रभु यीशु से बोला कि अभी मेरे पास कुछ भी नहीं बचा है। अभी मेरे पास हस्बैंड थे, तब मैं हस्बैंड की बात बहुत मानती थी और उनको चाहिए जैसा करती थी। ಮತ್ತು ಇವರು ಯೇಸು ಸ್ವಾಮಿಗೆ ಹೇಳ್ತಾ ಇದ್ರು, ನನ್ನ ಯಜಮಾನರು ನನ್ನ ಜೊತೆ ಇದ್ರೆ ನಾನು ಅವಾಗ ಅವ್ರು ಏನ್ ಬಯಸ್ತಾ ಇದ್ರು, ಅವ್ರು ಏನ್ ಹೇಳ್ತಾ ಇದ್ರು, ನಾನು ಅದನ್ನ ಮಾಡ್ತಾ ಇದ್ದೆ ಅಂತ. फिर मैंने प्रभु से कहा कि आप ही अभी सब कुछ मेरे लिए। ಮತ್ತೆ ಇವರು ದೇವರಿಗೆ ಹೇಳಿದ್ರು, ಯೇಸುವಿಗೆ ಹೇಳಿದ್ರು, ಇಂದಿನಿಂದ ನೀನೇ ನನಗೆಲ್ಲವೂ ಆಗಿದ್ದೀಯ. तो आपको क्या चाहिए, अब आप बताओ, मैं आपके लिए करूँगा। ಆಗ ಇವ್ರು ಹೇಳಿಕೆ ಪ್ರಾರಂಭಿಸಿದ್ರು, ಯೇಸುವೆ ನಿನಗೆ ಏನ್ ಬೇಕು ಹೇಳು, ನಾನು ಅದನ್ನ मैं आपको दूंगी। ನಾನು ಅದನ್ನ ನಿನಗೆ ಕೊಡ್ತೇನೆ. आपने बहुत किया मेरे लिए, अब मैं आपके लिए करूँगा। ನೀನ್ ನನಗಾಗಿ ಬಹಳ ಮಾಡಿದ್ದೀಯಾ, ಈಗ ನಾನು ನಿನಗೆ ಏನ್ ಮಾಡ್ಬೇಕು ಹೇಳು. मेरे मम्मी डैडी मुझे पूना लेके गए उस रात, जब हम बेडरूम में, 2 ही बेडरूम का घर है वो, मेरा घर बहुत बड़ा था और इधर मेरी मम्मी मेरे लिए बेडिंग डाल रही थी नीचे। ಮತ್ತು ಇವರ ಪುನಾರಲ್ಲಿರುವಂತ ತಾಯಿಯ ಮನೆಯಲ್ಲಿ 2 ಬೆಡ್ರೂಮ್ ಇವೆ ಮತ್ತು ಅಲ್ಲಿ ಇವರ ತಾಯಿ ಇವರಿಗೋಸ್ಕರ ಹಾಸಿಗೆಯನ್ನು ಸಿದ್ಧ ಮಾಡ್ತಾ ಇದ್ರು. तो मैं बैठ के जोर जोर से चिल्लाने लगी, रोने लगी और मैं परमेश्वर से पूछने लगी, अब मैं क्या करूं बताओ। ಸೊ ಆ ಸಮಯದಲ್ಲಿ ಅವ್ರು ಕೂತ್ಕೊಂಡು ದೇವರ ಮುಂದೆ ಕೂಗಲಿಕ್ಕೆ, ಕಣ್ಣೀರಿಡ್ಲಿಕ್ಕೆ ಪ್ರಾರಂಭಿಸಿದ್ರು. ಈಗ ಯೇಸುವೆ ನಾನು ಏನ್ ಮಾಡ್ಬೇಕು ಹೇಳು. मेरी बहन की बेटी है सारा करके, इतनी सी है, 3 साल की थी तभी, उसको बोलना भी नहीं आता था। ಮತ್ತೆ ಇವ್ರ ಸಹೋದರಿಗೆ ಒಬ್ಬ ಮಗಳಿದ್ದಾಳೆ ಸಾರಾ ಎಂದಾಗಿ, ಅವಳಿಗೆ ಮಾತನಾಡ್ಲಿಕ್ಕೂ ಬರುವುದಿಲ್ಲ, तो ಚಿಕ್ಕವಳಾಗಿ. उसने पीछे खड़े रह के बोला, ಅವಳು ಹಿಂದೆ ನಿಂತ್ಕೊಂಡು ಕೂತ್ಕೊಂಡು ಹೇಳಿದ್ಲು, यू नो गॉड्स वर्क नाउ। ನೀನು ಈಗ ದೇವ್ರ ಕೆಲಸ ಮಾಡಬಹುದಲ್ಲ ಎಂಬುದಾಗಿ. तो मैं पीछे घूमी और मैंने बोला, ये कैसे बोल सकती है। ಸೊ ಇವ್ರು ಹಿಂದೆ ತಿರುಗಿ ನೋಡ್ತಾರೆ, ಇವ್ರು ಹೆಂಗೆ ಇದನ್ನ ಹೇಳಲಿಕ್ಕೆ ಸಾಧ್ಯ ಎಂಬುದು. तो मैंने मेरे बहन से बोला कि तुमने सिखाया है इसको। ನಾನು ಇವ್ರು ಹೇಳಿದ್ರು ಅಕ್ಕನಿಗೆ, ಸೊ ತಂಗಿಗೆ ಹೇಳಿದ್ರು, ನೀನೇ ಅವರಿಗೆ ಕಲಿಸಿರ್ಬಹುದು ಎಂಬುದಾಗಿ. मेरे बहन ने बोला, मैंने नहीं सिखाया, वो खुद बोली। ಮತ್ತು ಅವಳು ಹೇಳ್ತಾಳೆ, ನಾನೇನೋ ಅವ್ನಿಗೆ ಕಲಿಸಿಲ್ಲ, सब थे मेरे मम्मी ಅವಳಿಗೆ ಕಲಿಸಿಲ್ಲ, ಅವಳೇ ಹೇಳಿದ್ದಾಳೆ. मेरे मम्मी डैडी सब थे वहाँ। ನಮ್ಮ ತಂದೆ ತಾಯಿ ಎಲ್ಲ ಅಲ್ಲಿದ್ರು. फिर मैंने सोचा अभी परमेश्वर का काम है, तो ऐसे पास्टर जैसे अभी खड़े ही रहना पड़ेगा माइक लेके। ಆಮೇನ್. ದೇವರು ನಮ್ಮ ಜೊತೆ ಇದ್ರೆ ಇವರಿಗೆ ಎಂಬುದಾಗಿ ತೀರ್ಮಾನ ಮಾಡಿದ್ರು. परमेश्वर ने मुझे बोला, तुम्हारा पहला काम मैं देता हूँ। ಮತ್ತು ನಿಮಗೆ ನಾನು ಮೊದಲನೇ ಕೆಲಸವನ್ನ ಕೊಡ್ತಾ ಇದ್ದೀನಿ ಎಂಬುದಾಗಿ ದೇವರು ಹೇಳ್ತಾನೆ. 8 दिन के बाद मुझे मेरे एक अंकल का चेहरा दिखाई दिया। ಮತ್ತು 8 ದಿನಗಳ ನಂತರ ಇವರಿಗೆ ಅಂಕಲ್ನ ಒಂದು ಚಿತ್ರ ಕಾಣಿಸ್ಲಿಕ್ಕೆ ಪ್ರಾರಂಭ, बार बार दिखाई दिया। ಅದು ಪದೇ ಪದೇ ಕಾಣಿಸ್ಲಿಕ್ಕೆ ಪ್ರಾರಂಭ. मैंने मेरे मम्मी डैडी से बोला कि मुझे वो अंकल के घर जाना है, हाँ, उनसे मिलना है। ಇವರು ತಂದೆ ತಾಯಿ ಹೇಳ್ತಾರೆ, ನಾನು ಅಂಕಲ್ ಮನೆಗೆ ಹೋಗ್ಬೇಕು, ಅವ್ರನ್ನ ಭೇಟಿ ಆಗ್ಬೇಕು. मेरे मम्मी डैडी ने बोला कि वहाँ पर जाना नहीं है, क्योंकि उनको हमने फैमिली में से निकाल दिया है। ಮತ್ತು ತಾಯಿ ಹೇಳ್ತಾರೆ, ನಾವು ಅಲ್ಲಿ ಹೋಗೋದು ಬೇಡ, ಯಾಕಂದ್ರೆ ನಾವು ಅವರನ್ನ ನಮ್ಮ ಕುಟುಂಬದಿಂದ ಹೊರಗಡೆ ಹಾಕಿಟ್ಟಿದ್ದೇವೆ. वो किसी और औरत के साथ रहते हैं अपने पत्नी को छोड़ के, इसलिए उन्हें पूरे हमारे फैमिली से ही निकाल दिया है। ಮತ್ತು ಅವರು ತಮ್ಮ ಹೆಂಡತಿಯನ್ನು ಬಿಟ್ಟು ಬೇರೆಯವರೊಟ್ಟಿಗೆ ಇರುವುದರಿಂದ ಅವರನ್ನ ನಾವು ಹೊರಗಡೆ ಹಾಕಿಬಿಟ್ಟಿದ್ದೇವೆ ಎಂದಾಗಿದೆ. लेकिन बार बार मुझे परमेश्वर का आत्मा बोलता था, उनसे जाके मिलो। ಮತ್ತು ಆದ್ರೆ ದೇವರ ಆತ್ಮ ಪದೇ ಪದೇ ಹೇಳ್ತಾ ಇದ್ದನು, ನೀನು ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗು. उस संडे में चर्च गई ಮತ್ತು ಆ ರವಿವಾರ ಸಭೆಗೆ ಹೋದ್ರು. और ऐसे ही बैठ गई। मेरे बाजू में एक सिस्टर बैठी थी। ಮತ್ತೆ ಇವರು ಹೀಗೆ ಕೂತ್ಕೊಂಡಿದ್ದು, ಅಲ್ಲಿ ಅವ್ರ ಬಾಜುಗಡೆ ಒಬ್ಬ ಸಿಸ್ಟರ್ ಸಹೋದರಿ सो परमेश्वर ने मुझे बोला कि वो सिस्टर से बात करो। ಮತ್ತು ದೇವರು ಇವರಿಗೆ ಹೇಳಿದ್ರು, ನೀನು ಆ ಸಹೋದರಿಯೊಟ್ಟಿಗೆ ಮಾತನಾಡು. मीटिंग होने के बाद ಮತ್ತು ಮೀಟಿಂಗ್ ಆದ ನಂತರ मैंने वो सिस्टर से बात की। ಮತ್ತು ಆ ಸಿಸ್ಟರ್ ಜೊತೆ ಇವರು ಮಾತನಾಡಿದ್ರು. तो वो सिस्टर भी उसी दिन नहीं आई थी। ಮತ್ತು ಆ ಸಿಸ್ಟರ್ ಅದೇ ವಾರ ಸಭೆಗೆ ಬಂದಿದ್ರು. वो एक कर्नल थी, दिल्ली से आई थी। ಮತ್ತು ಅವರು ಕರ್ನಲ್ ಆಗಿದ್ರು ಮತ್ತು ದಿಲ್ಲಿಯಿಂದ ಅವರು ಬಂದಿದ್ರು. और मैंने उनसे बातचीत शुरू की। ಮತ್ತೆ ಇವರು ಅವ್ರ ಜೊತೆ ಮಾತುಕತೆ ಪ್ರಾರಂಭಿಸಿದ್ರು. तो उनसे पता चला कि पवित्र आत्मा बोल रहे थे मुझसे बात करो। ಮತ್ತು ಅವ್ರ ಜೊತೆ ಇವ್ರು ಮಾತನಾಡುವ ಪವಿತ್ರ ಆತ್ಮನು ಅವ್ರ ಜೊತೆ ಮಾತನಾಡಿದಾಗ ಹೇಳ್ತಾ ಇದ್ದಾರೆ. तो फिर हमने परमेश्वर की सेवा शुरू की, ट्रैक्स बांटना, गॉस्पेल शेयर करना। ಮತ್ತು ಆ ಸಮಯದಲ್ಲಿ ಇವರು ಸುವಾರ್ತೆಯ ಕರಪತ್ರಗಳನ್ನು ಜನರಿಗೆ ಹಂಚಿ
ಅದನ್ನ ಆ ಸೇವೆ ಪ್ರಾರಂಭಿಸಿ. पूना के अलग अलग एरियाज में जाके हम ट्रैक्स बांटते थे, सुवार्ता शेयर करते थे, लोगों के घर जाते थे, प्रार्थना करते थे। ಮತ್ತು ಪುನಾದಲ್ಲಿ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ಅವರಿಗೆ ಕರಪತ್ರಗಳನ್ನು ಕೊಟ್ಟು ಯೇಸು ಕ್ರಿಸ್ತನ ಬಗ್ಗೆ ಅವರಿಗೆ ಹೇಳಿ ಅವ್ರ ಮನೆಗಳಲ್ಲಿ ಊಟ ಮಾಡ್ತಾ ಇದ್ವಿ. उनका नाम सिस्टर प्रिया है ಮತ್ತು ಅವರ ಹೆಸರು ಪ್ರಿಯ ಎಂಬುದಾಗಿ. और मैंने उनसे बताया कि परमेश्वर मुझे मेरे अंकल के घर जाओ बोल रहा है। ಮತ್ತು ಆ ಪ್ರಿಯಾಗೆ ಅವ್ರು ಹೇಳ್ತಾರೆ, ನನ್ನ ದೇವರು ನನಗೆ ಹೇಳ್ತಾರೆ ನನ್ನ ಅಂಕಲ್ ಮನೆಗೆ ಹೋಗ್ಬೇಕಂತ. और उन्होंने बोला जाएंगे हम, तो एक दिन शाम को हम सब निकले उनके घर। ಮತ್ತು ಒಂದು ದಿನ ಅವ್ರು ಹೇಳಿದ್ರು ನಾವು ಹೋಗೋಣ ಎಂಬುದಾಗಿ. ಸಾಯಂಕಾಲ ಇವರೆಲ್ಲರೂ ಅಲ್ಲಿ ಆ ಮನೆಗೆ ಹೋದ್ರು. तो मेरे अंकल एक छोटे से नहीं बहुत बड़े एरिया में रहते हैं, मीठा नगर करके पूना में। ಮತ್ತು ಪುನಾದಲ್ಲಿ ಮಿತಾನಗರ್ ಅನ್ನುವಂತ ಏರಿಯಾದಲ್ಲಿ ಅಂಕಲ್ ಇರ್ತಾರೆ. बहुत कंजेस्टेड एरिया है, मतलब बहुत पॉपुलेटेड एरिया है। ಮತ್ತು ಬಹಳ ಜನದಟ್ಟಣೆ ಇರುವಂತ ಸ್ಥಳ. कार लेके गए थे, इसलिए बहुत छोटा रास्ता था। ಮತ್ತು ಅಲ್ಲಿ ಕಾರ್ ತೆಗೆದುಕೊಂಡು ಹೋಗಿದ್ರು, ಬಹಳ ಸಣ್ಣ. कैसे वैसे हम पहुंच गए ಮತ್ತು ಹೇಗೋ ಅಲ್ಲಿ ತಲುಪಿದ್ವಿ. और मैं देखा तो उनका घर डिब्बी जैसा है, खड़ा ऐसे। ಅಲ್ಲಿ ಹೋಗಿ ನೋಡಿದ್ರೆ ಆ ಮನೆ ಒಂದು ಡಬ್ಬಿಯ ಹಾಗೆ ಇದೆ. और मैं स्टार्टिंग में थी क्योंकि मुझे परमेश्वर ने बोला था, तो इसलिए मुझे बहुत उत्साह था। और क्या है, क्यों बोल रहा है मुझे परमेश्वर। ಮತ್ತು ಅವರಿಗೆ ಆ ದಿನದಲ್ಲಿ ಬಹಳ ಉತ್ಸಾಹವಿತ್ತು. ದೇವರು ನನಗೆ ಹೇಳ್ತಾ ಇದ್ದಾನೆ ನಾನು मैं उस सीढ़ी पे से चढ़ के, ऐसी सीढ़ी थी लोखंडी, ಮತ್ತು ಅಲ್ಲಿ ಅವು ಕಬ್ಬಿಣದ ಒಂದು ಚಿಹ್ನೆಗಳಿದ್ದವು. नीचे वो औरत रहती थी, तो उसने बोला कि आपके अंकल ऊपर है तो ऊपर जाओ। ಮತ್ತು ಅಲ್ಲಿ ಇರುವಂತ ಒಬ್ಬ ಸಹೋದರಿ ನಿಮ್ಮ ಅಂಕಲ್ ಮೇಲೆ सीढ़ी चढ़ के मैं ऊपर गई। ಮತ್ತು ಆ ಚಿಹ್ನೆಯಿಂದ ಮೇಲೆ ಏರಿ ಹೋದೆ. दरवाजा ऐसे बंद था, ऐसे ऐसे। ಮತ್ತು ಬಾಗಿಲು ಮುಚ್ಚಿತ್ತು. वो पर्दा था, ಅಲ್ಲಿ ಒಂದು ಪರದೆ ಇತ್ತು. तो मैंने क्या किया, मैंने वो पर्दा हटाया, मैंने ऐसे नॉक करके वो ऐसे दरवाजा खोला और मैं ऐसे अंदर गई। ಮತ್ತು ಅಲ್ಲಿ ಪರದೆಯನ್ನು ತೆರೆದು ಒಳಗಡೆ ಹೋದೆ. और अंदर अंधेरा था, ಒಳಗಡೆ ಕತ್ತಲಿತ್ತು. इतनी गंदी बदबू मैंने कभी ऐसी बदबू नहीं आई थी। ಮತ್ತು ಅಲ್ಲಿ ಇಷ್ಟು ಹೊಲಸು ವಾಸನೆ ನನ್ನ ಜೀವಿತದಲ್ಲಿ ಎಂದೂ ನೋಡಿರಲಿಲ್ಲ. तो मैं बाहर आ गई, मैंने तुरंत मेरा दुपट्टा बांध लिया ಮತ್ತು ಬಹು ಬೇಗನೆ ಇವರು ತಮ್ಮ ಒಂದು ಮೂಗನ್ನು और मैं बच्चों से इशारा करने लगी कि कर्नल को इधर मत लेके आओ। ಮತ್ತೆ ಇವರು ಮಕ್ಕಳಿಗೆ ಹೇಳಿದ್ರು ಆ ಕರ್ನಲನ್ನ ಇಲ್ಲಿ ಕರ್ಕೊಂಡು लेकिन कर्नल मेरे पीछे ही थी। ಆಗ ಕರ್ನಲ್ ಅವರು ಇವ್ರ ಹಿಂದೆ ಇದ್ರು. और ये वो कर्नल थी जिसने प्रेसिडेंट का ऑपरेशन किया था। ಈ ಕರ್ನಲ್ ಅವರು प्रेसिडेंट ऑफ इंडिया। ಪ್ರೆಸಿಡೆಂಟ್, ಭಾರತ ದೇಶದ ಪ್ರೆಸಿಡೆಂಟ್ ಅವರು ಆಪರೇಷನ್ ಮಾಡಿದಂತೆ ಕರ್ನಲ್. तो मैंने बोला अयो इसको क्यों लेके आई मैं। ಮತ್ತೆ ಇವ್ರು ಹೇಳ್ತಾ ಇದ್ರು ಇವ್ರನ್ನ ಯಾಕಪ್ಪ ನಾ ಕರ್ಕೊಂಡು. और सब ऊपर आ गए, हम रूम में गए तो देखा तो मेरे अंकल एक बड़े कचरे के ढेर पर बैठे हैं। ಮತ್ತು ನಾವೆಲ್ಲ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ನಮ್ಮ ಅಂಕಲ್ ಅವರು ಒಂದು ಕಚರ ಇರುವಂತ ಸ್ಥಳದಲ್ಲಿ उन्हें ಕೂತ್ಕೊಂಡಿದ್ದಾರೆ. ना चलने आता है ना कुछ, और ऐसी बुरी हालत मैंने किसी की जिंदगी में नहीं देखी थी। ಮತ್ತು ಅಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಆ ಸ್ಥಿತಿ ನೋಡಿದ್ರೆ ಅಂತ ಒಂದು ಜೀವನ ಯಾರಲ್ಲಿಯೂ ನಾನು ನೋಡಿಲ್ಲ. हम सारे लोग ऐसे खड़े हो गए ನಾವೆಲ್ಲ ಹೀಗೆ ನಿಂತ್ಕೊಂಡಿದ್ವಿ. और मैंने प्रार्थना की कोंकणी में। ಅಲ್ಲಿ ಇವರು ಅವ್ರಿಗೋಸ್ಕರ ಕೊಂಕಣಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. उन्हें मैंने सुवार्ता सुनाई, यीशु के बारे में बताया। ಮತ್ತೆ ಇವರು ಯೇಸು ಕ್ರಿಸ್ತನ ವಿಷಯದಲ್ಲಿ ಅವ್ರಿಗೆ ಹೇಳಿದ್ರು. उन्हें यीशु का स्वीकार किया, रोने लगे। ಆಮೇಲೆ ಅವರು ಯೇಸುವನ್ನ ಸ್ವೀಕಾರ ಮಾಡಿದ್ರು. ಮತ್ತು लेकिन जब मैं प्रार्थना कर रही थी, ಮತ್ತು ನಾನು ಪ್ರಾರ್ಥನೆ ಮಾಡುವಾಗ परमेश्वर ने मुझे कुछ दिखाया ಮತ್ತು ದೇವರು ನನಗೆ ಕಲಿಸಿದರು. कि हम कचरा निकाल के फेंक रहे हैं, मैं कचरा निकाल के फेंक रही हूँ। ಮತ್ತೆ ಇವರು ಎಲ್ಲ ಆ ಒಂದು ಹೊಲಸನ್ನ ಹೊರಗಡೆ ತೆಗಿತಾ ಇದ್ದಾರೆ. तो हम घर चले गए, ಮತ್ತು ಮನೆಗೆ ಹೋದ್ರು. फिर बहुत बुरा लगा था, खाना नहीं गया उस दिन। ಆ ದಿನ ಬಹಳ ನೋವು ಉಂಟಾಗಿ ಅದನ್ನು ನೋಡಿ ಊಟ ಕೂಡ ಹೋಗಿ. रात को जॉनथन ने मुझे बताया कि मम्मा जब मैं प्रे कर रही थी, उसने एक विजन देखा और उसने देखा कि हम कचरा फेंक रहे हैं। ಮತ್ತು ಜೊನಾಥನ ಇವರು ಪ್ರಾರ್ಥನೆ ಮಾಡುವ ಒಂದು ದರ್ಶನ ನೋಡಿದ್ದ. ಇವರು ಅದನ್ನ ಹೇಳ್ತಾ ಇದ್ದಾನೆ, ನಾವು ಅಲ್ಲಿರುವಂತ ಎಲ್ಲ ಕಸವನ್ನ ಹೊರಗಡೆ ತೆಗಿತಾ ಇದ್ದೆ. तो मैंने प्रिया सिस्टर को फोन किया और मैंने बताया कि ऐसे ऐसे दिखा है। ಮತ್ತು ಪ್ರಿಯಾ ಸಿಸ್ಟರ್ ಅವರಿಗೆ ದರ್ಶನವನ್ನು ಹಂಚಿಕೊಂಡ್ರು. तो उसने बताया कोई बात नहीं, हम करेंगे। ಆಗ ಅವರು ಹೇಳ್ತಾ ಇದ್ದಾರೆ, ಏನ್ ಅದ್ರಲ್ಲೇ ದೊಡ್ಡದಿದೆ, ನಾವು ಹೋಗೋಣ, ಆ ಎಲ್ಲ ಕಸ ಹೊರಗಡೆ ಹಾಕೋಣ. पैसा दिया तो कौन नहीं आएगा काम के लिए, आएगा ना लोग। ಹಣ ಕೊಟ್ರೆ ಯಾರು ಬರುವುದಿಲ್ಲ, ಯಾರಾದ್ರೂ ಬರ್ತಾರೆ. हाँ, तो फिर मैंने ना काम वाली को ढूंढना शुरू किया, कौन काम करेगा, कोई भी। उसने भी ढूंढा, मैंने भी ढूंढा,
लेकिन हमको कोई नहीं मिला। ಮತ್ತು ಅಲ್ಲಿ ನಾವು ಯಾರಾದ್ರೂ ಕೆಲಸಗಾರನ ಹುಡುಕಿದ್ವಿ, ಯಾರು ಸಿಗ್ಲಿಲ್ಲ. पुणे जैसी सिटी में ऐसा होना इम्पॉसिबल है। ಮತ್ತು ಪುನಾ ಅನ್ನುವಂತ ಪಟ್ಟಣದಲ್ಲಿ ಇಂಥದ್ದಾಗುವುದು ಅಸಾಧ್ಯ. पैसा देंगे तो आते ही लोग हैं, ಹಣ ಕೊಟ್ರೆ ಬಂದೇ ಬರ್ತಾರೆ, लेकिन कोई नहीं मिला हमें। ಆದ್ರೆ ಆ ದಿನ ಯಾರು ಬರ್ಲಿಲ್ಲ. और वो कचरा हमको उठाना पड़ा। ಆ ಒಂದು ಎಲ್ಲಾ ಕಸ ನಾವೇ ತೆಗೆಯಬೇಕಾಯಿತು. हमको वो कचरा साफ करने के लिए 8 दिन लगे। ಮತ್ತು ಆ ಒಂದು ಕಸವನ್ನ ಹೊರಗಡೆ ತೆಗಿಲಿಕ್ಕೆ 8 ದಿವಸ ಹಿಡಿತು. और उस कचरे में हजारों कॉकरोचेस थे। ಆ ಒಂದು ಕಸದಲ್ಲಿ ಸಾವಿರಾರು ಜೊಂಡಿಗೆ ಇದ್ವು ನೋಡ್ರಿ. पवित्र आत्मा मुझे बोला कि तुम्हें काम वाली मिलेगी नहीं, तुम करना है ये काम। ಅಲ್ಲಿ ದೇವರ ಆತ್ಮ ಹೇಳ್ತಾ ಇದ್ದಾನೆ, ನಿನ್ಗೆ ಯಾವ ಕೆಲಸದಲ್ಲಿ ಸಿಗುದಿಲ್ಲ, ನೀನೇ ಮಾಡಬೇಕು. लेकिन परमेश्वर की कृपा है कि मुझे कर्नल जैसी सिस्टर दी, मेरे बच्चे भी तैयार हो गए, मेरी बहन भी तैयार हो गई। ಒಬ್ಬ ಸಹೋದರಿಯನ್ನ ನನ್ನ ಮಕ್ಕಳನ್ನ ಕೊಟ್ಟಿದ್ದೆ. और वो कर्नल कमांड हॉस्पिटल में थी, तो उन्होंने पूरा सेट लेके आए, मास्क और हेड गियर और वो सब एप्रन सब लेके आए, वो ग्लव्स वगैरह। ಮತ್ತು ಅವರು ಆರ್ಮಿ ಸೆಕ್ಷನ್ ನಲ್ಲಿ ಡಾಕ್ಟರ್ ಆಗಿರುವುದರಿಂದ ಅಲ್ಲಿ ಬಂದಾಗ ಎಲ್ಲಾ ಕಿಟ್ಗಳನ್ನ ಅವರು ಆ ಡಾಕ್ಟರ್ ತೆಗೆದುಕೊಂಡು ಬಂದರು. मैंने मेरे घर में कभी भी काम नहीं किया था। ಮತ್ತೆ ಇವರು ಮನೆಯಲ್ಲಿ ಎಂದೂ ಕೆಲಸ ಮಾಡಿರಲಿಲ್ಲ. सिर्फ 2 महीने हो गए थे मेरे पत्नी को गुजर के। ಇವರ ಯಜಮಾನ್ ತಿಳ್ಕೊಂಡು 2 ತಿಂಗಳು ಮಾತ್ರ ಆಗಿತ್ತು. मैंने कभी बर्तन नहीं किया था, कपड़ा नहीं किया था, झाड़ू पोछा सबके लिए काम वाली होती थी। ಮತ್ತೆ ಇವ್ರು ಎಂದೂ ಕೆಲಸ ಮಾಡಿಲ್ಲ. ಬಟ್ಟೆ ತೊಳಿಲಿಕ್ಕೆ ಮತ್ತು ಮನೆಯಲ್ಲಿ ಎಲ್ಲ ಕಸ ಗುಡಿಸ್ಲಿಕ್ಕೆ ಎಲ್ಲ ಕೆಲಸಗಾರರು. तो परमेश्वर ने बोला ये मेरा काम है, करोगी, अब करोगी मेरा काम। ಸೊ ದೇವರು ಅವಾಗ ಅವ್ರಿಗೆ ಹೇಳ್ತಾನೆ, ಇದ್ ನೋಡು, ನಾನು ನಿನಗೆ ಕೊಡುವಂತ ಕೆಲಸ ಮಾಡ್ತೀಯಾ, ನನ್ನ ಕೆಲಸ ಮಾಡ್ತೀಯಾ ಎಂಬುದಾಗಿ. तो मैंने बोला ये कचरा क्या, मैं दुनिया भर का कचरा निकालने के लिए तैयार हूँ। ನಾನು ನಿಮ್ಗೆ ಏನ್ ಹೇಳ್ತೀಯ ಅದನ್ನೆಲ್ಲ ಮಾಡು. तो उसके बाद एक दूसरा असाइनमेंट, तीसरा असाइनमेंट, ऐसे मुझे पूना में बहुत सारे काम दिए परमेश्वर ने। ಮತ್ತು ಆ ದಿನದಿಂದ ದೇವರು ಇವರಿಗೆ 1, 2, 3 ಈ ರೀತಿ ಬಹಳ ಕೆಲಸಗಳನ್ನು ಕೊಟ್ಟರು. कचरा हटाने के लिए अलग अलग काम। ಸೊ ಬರೀ ಕಸ ತೆಗೆಯುವುದಲ್ಲ, ಬೇರೆ ಸೇವೆಯನ್ನ ದೇವರು ಕೊಟ್ಟರು. और अंकल को हमने नीचे रख दिया। हर हफ्ते जाते थे, उन्हें प्रार्थना सिखाते थे, बाइबल पढ़ते थे। ಮತ್ತು ಪ್ರತಿ ವಾರ ಅವರಿಗೆ ಹೋಗಿ ಇವರು ಅವ್ರ ಜೊತೆ ಪ್ರಾರ್ಥನೆ ಮಾಡಿ ಅವರಿಗೆ ದೇವರ ವಾಕ್ಯ ಓದಿ ಅವ್ರು ಕಲಿಸ್ತಾ ಇದ್ರು. और आज वो अंकल अच्छे हैं, पैरों पे खड़े ಆಮೇಲೆ फैमिली ग्रुप में जीसस के मैसेजेस वही भेजते हैं। ಮತ್ತು ನಾವು ಅವ್ರ ಕುಟುಂಬದಲ್ಲಿ ದೇವರ ವಾಕ್ಯವನ್ನು ಅವುಗಳನ್ನೇ ಕಲಿಸ್ತೇವೆ. तो परमेश्वर बहुत महान है। और इधर मेरा बेटा डिप्रेशन में जा रहा था। ಮತ್ತು ಆ ದೇವರಿಗೆ ಸ್ತೋತ್ರ, ಯಾಕಂದ್ರೆ ಇಲ್ಲಿ ನನ್ನ ಮಗ ಅದನ್ನು ಬಹಳ ನಿರಾಶೆಯಲ್ಲಿ ಹೋಗ್ತಾ ಇದ್ದ. क्योंकि हमने बताया था, मेरे हस्बैंड ने और मैंने, कि हम उसे अब्रॉड भेजेंगे। ಮತ್ತೆ ಯಾಕಂದ್ರೆ ನಾವು ತಂದೆ ತಾಯಿಗಳಾಗಿ ಆ ಮಗನಿಗೆ ಹೇಳಿದ್ವಿ, ನಿನ್ನನ್ನು ಬೇರೆ ದೇಶಕ್ಕೆ ಕಳಿಸ್ತೇವೆ. अभी अब्रॉड भेजने के लिए हमको पैसों की तो जरूरत है ना। ಮತ್ತೀಗ ಬೇರೆ ದೇಶಕ್ಕೆ ಕಳಿಸ್ಬೇಕಪ್ಪ ಅಂತಂದ್ರೆ ನಮ್ಗೆ ಹಣದ ಅವಶ್ಯಕತೆ ಇದೆ. तो मैंने बोला कि जो कुछ है चलो हम देखते हैं, भेजते हैं तुमको। ಮತ್ತು ಆಗ ನಮ್ಮ ಕಡೆ ಏನಿದೆಯೋ ಅದನ್ನ ನಾವು ತೆಗೆದುಕೊಂಡು ನಿನ್ನ ಬೇರೆ ದೇಶಕ್ಕೆ ಕಳಿಸ್ತೇವೆ ಎಂಬುದಾಗಿ ಹೇಳಿದ್ರು. मैं बहुत प्रार्थना करती थी, बहुत। ಮತ್ತು ದೇವರಿಗೆ ಬಹಳ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. तो फिर जर्मनी के लिए अप्लाई किया। ಮತ್ತು ಜರ್ಮನಿ ದೇಶಕ್ಕೆ ಇವರು ಅಪ್ಲೈ ಮಾಡಿದ್ರು. जर्मनी फेल। ಮತ್ತೆ ಜರ್ಮನಿ ಫೇಲ್ ಆಯಿತು. कनाडा के लिए अप्लाई किया, ಕೆನಡಾಕ್ಕೆ ಪ್ರಯತ್ನ ಮಾಡಿದ್ರು. मतलब हुआ ही नहीं। ಯಾವುದು ಅದು ಕೂಡ ಆಗಲಿಲ್ಲ. तो मेरा बेटा और भी डिप्रेशन में गया। ಮತ್ತೆ ಇವ್ರ ಮಗ ಅದನ್ನೆಲ್ಲ ನೋಡಿ ಮತ್ತೆ ನಿರಾಶೆಗೊಂಡ. एक तो हम दूसरे के घर पे रह रहे थे, डैडी ने कुछ नहीं है, तो बहुत कठिन समय था। ಒಂದು ನಾವು ಬೇರೆ ಮನೆಯಲ್ಲಿ ಇರ್ತಾ ಇದ್ವಿ ಮತ್ತು ನನ್ನ ಮಗನ ತಂದೆ ಕೂಡ ಅಲ್ಲಿಲ್ಲ, ಬಹಳ ಕಠಿಣವಾಗಿತ್ತು. एक दिन मेरी कजन आई हमारे घर पे। ಮತ್ತು ಒಂದು ದಿನ ಇವರ ಕಸಿನ್ ಇವ್ರ ಮನೆಗೆ ಬಂದ್ರು. उनके बेटी की शादी के लिए इनवाइट करने के लिए। ಮತ್ತು ಅವರ ಮಗಳ ಮದುವೆಗಾಗಿ ಆಮಂತ್ರಣ ಕೊಡ್ಲಿಕ್ಕೆ ಬಂದ್ರು. तो उसने बताया कि उसका बेटा ऑस्ट्रेलिया में है। ಮತ್ತು ಅವ್ರು ಹೇಳ್ತಾರೆ, ನನ್ನ ಮಗ ಆಸ್ಟ್ರೇಲಿಯಾದಲ್ಲಿದ್ದಾನೆ. और उसके जाने के बाद मुझे पवित्र आत्मा बोलने लगा कि उसने उसके काउंसलर का भी नाम लिया था, उसके पास जाओ।
ಮತ್ತು ಅವ್ರು ಹೋದ್ಮೇಲೆ ದೇವರ ಜೊತೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ದ. ಮತ್ತು ಅದೇ ಸಮಯದಲ್ಲಿ ಅವರು ಒಂದು ಅಲ್ಲಿರುವಂತ ಕೌನ್ಸಿಲರ್ ಫೋನ್ ನಂಬರ್ ಕೂಡ ಕೊಟ್ಟಿದ್ರು, ಅವನ ಜೊತೆ ಮಾತನಾಡಿದ್ರು. मेरे बेटे को बहुत अच्छे मार्क्स थे। ಮತ್ತೆ ಇವ್ರ ಮಗ ಒಳ್ಳೆ ಅಂಕಗಳನ್ನ ಪಡೆದಿದ್ದ. ऐसा होना ही नहीं चाहिए कि और किधर नहीं मिलना चाहिए। ಮತ್ತು ಆ ಅಂಕಗಳನ್ನ ನೋಡಿದ್ರೆ ಯಾರು ಹೇಳಿಕ್ ಸಾಧ್ಯನೇ ಇಲ್ಲ, ನಾವು ಇವನನ್ನ ತೆಗೆದುಕೊಳ್ಳೋದಿಲ್ಲ ಎಂದಾಗಿ. वो जाने के बाद मैंने मेरे बेटे को बोला चलो उठो, तुम्हें मैं जरूर भेजूंगी, क्योंकि अभी मैंने परमेश्वर की आवाज सुनी थी। ಮತ್ತು ಆಗ ಇವರು ಧೈರ್ಯದಿಂದ ಮಗನಿಗೆ ಹೇಳ್ತಾ ಇದ್ದಾರೆ, ಈಗ ನಾನು ದೇವರ ಸ್ವರ ಕೇಳಿಸ್ಕೊಂಡಿದ್ದೇನೆ, ಹೇಳಿ ನಾನು ನನ್ನ ಬೇರೆ ದೇಶಕ್ಕೆ मैं ಕಳಿಸ್ತೇನೆ. उस काउंसिल के पास लेके गई और हमने फॉर्म्स, हमने मिलकर फॉर्म्स भरे। ಮತ್ತು ಆ ಕೌನ್ಸಿಲರ್ ಕಡೆ ಅವ್ರನ್ನ ತೆಗೆದುಕೊಂಡು ಹೋಗಿ ಮತ್ತು ಫಾರ್ಮ್ ಅನ್ನ ತುಂಬಿದ್ವಿ. 8 यूनिवर्सिटीज के फॉर्म भरे। ಮತ್ತು 8 ವಿಶ್ವವಿದ್ಯಾಲಯಕ್ಕೆ ನಾವು ಫಾರ್ಮ್ಗಳನ್ನ ತುಂಬಿದ್ವಿ. उसमें से सारे 8 के 8 उसको एडमिशन मिल गया। ಮತ್ತು ಅದರಲ್ಲಿರುವಂತ 8 ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ನಾವು तो 7 यूनिवर्सिटीज थी, उसमें उसको 50% 70% स्कॉलरशिप मिल रहा था। ಮತ್ತು ಆ 7 ವಿಶ್ವವಿದ್ಯಾಲಯದಲ್ಲಿ 50ರಿಂದ 70% ಅವನಿಗೆ ಸ್ಕಾಲರ್ಶಿಪ್ ಕೂಡ ಸಿಕ್ಕಲಿಕ್ಕೆ ಪ್ರಾರಂಭವಾಯಿತು. लेकिन उसमें से एक यूनिवर्सिटी थी, उसमें नहीं मिला था। ಮತ್ತು ಅದರಲ್ಲಿರುವಂತ ಒಂದು ವಿಶ್ವವಿದ್ಯಾಲಯ ಅಲ್ಲಿ ಅವನಿಗೆ ಯಾವುದೇ ಸ್ಕಾಲರ್ಶಿಪ್ ಆಗಲಿ ಅಡ್ಮಿಷನ್ ಸಿಕ್ಕಿರಲಿಲ್ಲ. एडमिशन मिला था लेकिन नो स्कॉलरशिप। ಆದ್ರೆ ಅಡ್ಮಿಷನ್ ಸಿಕ್ಕಿತ್ತು, ಸ್ಕಾಲರ್ಶಿಪ್ ಇರಲಿಲ್ಲ. और प्रभु ने मुझे बोला कि तुमको तुम्हारे बेटे को उसी यूनिवर्सिटी में भेजना है। ಮತ್ತು ದೇವರಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದ, ನೀನು ನಿನ್ನ ಮಗನನ್ನ ಅದೇ ಒಂದು ವಿಶ್ವವಿದ್ಯಾಲಯದಲ್ಲಿ ನೀನು ಭರ್ತಿ ಮಾಡಬೇಕೆಂದು. तो मैंने सोचा अभी स्कॉलरशिप नहीं मिली है, मुझे मेरे बेटे ने बताया ये टॉप में आता है 20 में वर्ल्ड में। ಮತ್ತು ಇವ್ರ ಮಗ ಆ ವಿಶ್ವವಿದ್ಯಾಲಯದ ಕುರಿತು ಓದಿ ಇವ್ರು ಹೇಳ್ತಾ ಇದ್ದಾನೆ, ಈ ಜಗತ್ತಿನಲ್ಲಿಯೇ ಅದು 20ನೇ ಸ್ಥಾನದಲ್ಲಿ ಬರ್ತದೆ ಆ ವಿಶ್ವವಿದ್ಯಾಲಯ, ಅಷ್ಟು ಪ್ರಖ್ಯಾತವಾಗಿದೆ ಎಂದಾಗಿ ಹೇಳಿದ್ರು. उसको पढ़ने के लिए बहुत पैसा लगता है। ಅದರಲ್ಲಿ ಅಲ್ಲಿ ಓದ್ಬೇಕಂದ್ರೆ ಬಹಳ ಹಣ ಬೇಕು. तो मैंने बोला उसको कि तू इसी यूनिवर्सिटी में पढ़ेगा। ಮತ್ತೆ ಇವ್ರು ಹೇಳಿದ್ರು, ನೀನು ಇದೇ ಯೂನಿವರ್ಸಿಟಿಯಲ್ಲಿ ಓದ್ತೀಯ ಎಂದಾಗಿ. परमेश्वर ने मुझे जो पैसा उसके लिए रिक्वायर्ड था, ಮತ್ತು ದೇವರು ಅವನಿಗೆ ಬೇಕಾಗಿರುವಂತ ಹಣ ನನಗೆ ಏನು ಅವಶ್ಯಕತೆ ಇತ್ತು, ऐसा छुपाया हुआ धन बोलते हैं ना, ಅದು ಒಂದು ಸ್ಥಳದಲ್ಲಿ ಮುಚ್ಚಿಟ್ಟಂತ ಆಸ್ತಿ ಎಂಬುದಾಗಿ ಹೇಳ್ತಾರಲ್ಲ ಹಾಗೆ. भले ही शत्रुओं को वो नहीं देने थे, लेकिन परमेश्वर को वो देना था। ಆಮೇಲೆ ವೈರಿ ಅದನ್ನ ನಮಗೆ ಕೊಡುವುದಕ್ಕಾಗಿ ಇಷ್ಟಪಟ್ಟಿರಲಿಲ್ಲ, ಆದ್ರೆ ದೇವರಿಗೆ ಅದನ್ನ ಇವರಿಗೆ ಕೊಡಬೇಕೆಂಬುದಾಗಿ ಇಷ್ಟವಾಗಿತ್ತು. मैंने कुछ भी नहीं किया, मैंने सिर्फ परमेश्वर पे भरोसा रखा। जैसे परमेश्वर मुझे बताते गए वैसे ही किया मैंने। ಮತ್ತು ದೇವರು ಏನೆಲ್ಲ ಹೇಳಿದನೋ ಹಾಗೆ ಇವರು ಮಾಡಲಿಕ್ಕೆ ಪ್ರಾರಂಭಿಸಿದರು. और परमेश्वर की दया से मुझे वो पैसे जो भी रिक्वायर्ड पैसे थे वो परमेश्वर ने मुझे दिए। ಆಮೇಲೆ ಏನೆಲ್ಲ ಹಣದ ಅವಶ್ಯಕತೆ ಇವರಿಗಿತ್ತೋ ದೇವರೇ ಇವರಿಗೆ ಅದನ್ನು ಒದಗಿಸಿದರು. आज मेरा बड़ा बेटा, ಈ ದಿನ ಇವರ ಹಿರಿ ಮಗ उसका मास्टर्स इन मैकेनिकल इंजीनियरिंग विद डिस्टिंक्शन पूरा कर चुका है। ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಪದವಿ ಪೂರ್ಣನಾಗಿ ಬಿಟ್ಟಿದ್ದಾನೆ ಅಂತ. आज वो ऑस्ट्रेलिया में सिडनी में मैकेनिकल इंजीनियर के तौर से काम करता है। ಮತ್ತು ಆಸ್ಟ್ರೇಲಿಯಾದಲ್ಲಿರುವಂತ ಒಂದು ರಾಜಧಾನಿ ಸಿಡ್ನಿಯಲ್ಲಿ ಆತನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ತಾ ಇದ್ದಾನೆ. और वो यूनिवर्सिटी टॉप सबसे टॉप आती है वर्ल्ड में। ಮತ್ತು ಅದು ಪ್ರಪಂಚದಲ್ಲಿ ಬಹಳ ಮೇಲೆ ಇರುವಂತ ಅಗ್ರ ಸ್ಥಾನದಲ್ಲಿರುವಂತ ವಿಶ್ವವಿದ್ಯಾಲಯ. मैं सोचती हूँ अगर मेरे पति भी जिंदा होते, उनका सारा पैसा भी होता, तो भी हम उस यूनिवर्सिटी में नहीं पहुंच पाते। ಮತ್ತು ಇವರು ಅನ್ಕೊಳ್ತಾ ಇದ್ರೆ ಏನಂತಂದ್ರೆ, ನನ್ನ ಯಜಮಾನ ಜೀವದಿಂದ ಇದ್ದಾಗಿಯೂ ನಾವು ಅಷ್ಟು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಹಣದಿಂದ ಆ ಮಗನಿಗೆ ಭರ್ತಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. मैं परमेश्वर के वचन में पढ़ने लगी, ಮತ್ತು ದೇವರ ವಾಕ್ಯದಲ್ಲಿ ಇವರು ಬೆಳೆದರು, प्रार्थना में पढ़ने लगी, ಪ್ರಾರ್ಥನೆಯಲ್ಲಿ ಬೆಳೆದರು, सेवा में बढ़ने लगी, ಸೇವೆಯಲ್ಲಿ ಬೆಳೆದರು. जीसस कॉल्स में काम करने का मौका मिला। ಜೀಸಸ್ ಕಾಲ್ಸ್ ಅನ್ನುವಂತ ಸೇವೆಯಲ್ಲಿ ಇವರಿಗೆ ಅವಕಾಶ ಸಿಕ್ಕಿತು. और मुझे दिल्ली भेजा गया। ಮತ್ತು ಇವರಿಗೆ ದೆಹಲಿಯಲ್ಲಿ ಕಳಿಸಲಾಯಿತು. और एक दिन संडे के दिन बहुत बड़ी सभा हो रही थी। ಮತ್ತು ಒಂದು ದಿನ ಭಾನುವಾರ ದೊಡ್ಡ ಸಭೆಯಲ್ಲಿ ನಡೀತಾ ಇತ್ತು. सो हम भी चर्च गए थे सुबह के समय। ಬೆಳಗಿನ ಜಾವ ಸಭೆಗೆ ಹೋಗಿದ್ರು. बहुत बड़ा हॉल था।
ಅಲ್ಲಿ ಒಂದು ದೊಡ್ಡ ಹಾಲ್ ಇತ್ತು, बहुत लोग थे, ಬಹಳಷ್ಟು ಜನರು, मैं आखिरी में बैठी थी। ಮತ್ತು ಇವರು ಬಹಳ ಕೊನೆಯ ಲೈನ್ ನಲ್ಲಿ ಕೂತ್ಕೊಂಡಿದ್ರು. परमेश्वर की आवाज मैंने सुनी। ಮತ್ತು ದೇವರ ಧ್ವನಿಯನ್ನು ಇವ್ರು ಕೇಳಿಸ್ಕೊಂಡ್ರು. परमेश्वर ने मुझे बताया कि तुम्हारी गवाही दो। ಮತ್ತು ಅಲ್ಲಿ ದೇವರು ಇವ್ರಿಗೆ ಹೇಳಿದ್ರು, ನಿನ್ನ ಸಾಕ್ಷಿಯನ್ನ ಕೊಡು ಎಂಬುದಾಗಿ. मैंने बोला मैं खुद नहीं कहूंगी, वो लोगों ने मुझसे कहा तो ही मैं अपनी गवाही दूं। ಮತ್ತು ಇವರು ಅಲ್ಲೇ ಕೂತ್ಕೊಂಡು ಹೇಳಿದ್ರು ದೇವರಿಗೆ, ದೇವರೇ ನಾನೇ ಹೋಗಿ ಖುದ್ದಾಗಿ ಅವ್ರಿಗೆ ಹೇಳೋದಿಲ್ಲ, ಸಾಕ್ಷಿ ಹೇಳ್ತೇನೆ ಎಂಬುದಾಗಿ. ಒಂದು ವೇಳೆ ಅವ್ರು ನನಗೆ ಕರೆ ಕೊಟ್ಟರೆ ನಾನು ಹೇಳ್ತೇನೆ. तो हम उसके बाद हमारे रूम में गए थे और मैं मेरी फ्रेंड्स खाना खा रहे थे। ಮತ್ತು ಆಗ ನನ್ನ ಎಲ್ಲ ಸಹೋದರಿಯರು ಅವರು ರೂಮ್ ನಲ್ಲಿ ಊಟ ಮಾಡ್ತಾ ಇದ್ರು. सो वो इंस्टीट्यूशन की सबसे बड़ी डायरेक्टर है, ಮತ್ತು ಅಲ್ಲಿರುವಂತ ಇನ್ಸ್ಟಿಟ್ಯೂಷನ್ಗೆ ದೊಡ್ಡ ಒಂದು ಅವರು ನಿರ್ದೇಶಕರಾಗಿದ್ದಾರೆ. वो खाना खाते समय वो रूम में आई ಮತ್ತು ಅವರು ಊಟ ಮಾಡುವಾಗ ರೂಮ್ ನಲ್ಲಿ ಬಂದ್ರು. और वो सीधा मेरे पास आई। ಮತ್ತು ಅವರು ನೇರವಾಗಿ ಇವ್ರ ಬಳಿ ಬರ್ತಾರೆ. उसने मेरे से कभी पहले बात नहीं की थी ಅವ್ರು ಎಂದೂ ಇವ್ರ ಜೊತೆ ಮಾತಾಡಿರ್ಲಿಲ್ಲ. और उन्होंने मुझे कहा कि आज इवनिंग की जो चर्च है, संडे का चर्च है, सभा है, आप मैसेज दोगे। ಆಮೆನ್. ಈ ದಿನ ಸಾಯಂಕಾಲದ ಒಂದು ಸಭೆಯಲ್ಲಿ ನೀನು ಸಂದೇಶ ಕೊಡಬೇಕು ಎಂಬುದಾಗಿ. तो मैंने बोला उनसे कि मैं अपनी गवाही दूंगी। ಮತ್ತು ಇವರು ಅವ್ರಿಗೆ ಹೇಳ್ತಾರೆ, ನಾನು ನನ್ನ ಸಾಕ್ಷಿ ಕೊಡ್ತೇನೆ ಎಂಬುದಾಗಿ. तो उन्होंने बोला कि आप गवाही तो देना है लेकिन प्रार्थना करना है सबके लिए। ಮತ್ತು ನೀನು ಸಾಕ್ಷಿ ಕೊಡು, ಆದ್ರೆ ಅದ್ರ ಜೊತೆಗೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. और ऐसे पहली गवाही परमेश्वर ने मुझे हमारे कैपिटल सिटी इंडिया में दिल्ली में मौका दिया। ಆಮೆನ್. ನಮ್ಮ ಭಾರತ ದೇಶದಲ್ಲಿ ದೇವರು ಮೊದಲನೇ ಸಲ ನನಗೆ ಸಾಕ್ಷಿ ಹೇಳುವಂತ ಅವಕಾಶ ಕೊಟ್ಟಿದ್ದಾನೆ. मेरी गवाही बहुत बड़ी है। ಇವರ ಒಂದು ಸಾಕ್ಷಿ ಬಹಳ ದೊಡ್ಡದಿದೆ. बहुत सारे घटनाएं घटी। ಮತ್ತು ಬಹಳಷ್ಟು ಪರಿಸ್ಥಿತಿಗಳನ್ನು ಹಾದು ಹೋದ್ರು. 21 बार मैं मौत के मुंह से निकली। ಮತ್ತು 21 ಸಲ ಸಾಯಬೇಕಾಗಿತ್ತು, ಅದರಲ್ಲಿ ನಾನು ದಾಟಿ ಹೋಗಿದ್ದೇನೆ. जब भी मैं अस्पताल में जाती थी, ಮತ್ತೆ ಯಾವಾಗೆಲ್ಲರೂ ವೈದ್ಯರ ಬಳಿಗೆ ಹೋಗ್ತಾ ಇದ್ರು, कैसे भी मेरी हालत हो, ಮತ್ತೆ ಇವರ ಪರಿಸ್ಥಿತಿ ಏನೇ ಆಗಿರಲಿ, मैं बाइबल मेरा जरूर लेके जाती थी। ಮತ್ತೆ ಇವರು ಸತ್ಯವೇದವನ್ನು ನಿಶ್ಚಯವಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು. मैं कभी आईसीयू में नहीं पहुंची। ಮತ್ತೆ ಇವರು ಯಾವಾಗಲೂ ಐಸಿಯುದಲ್ಲಿ ಹೋಗಿಲ್ಲ. वो जो डेथ है मेरे पास आते आते दूर चला जाता। ಮತ್ತು ಆ ಒಂದು ಮರಣ ಅನ್ನುವುದು ನಾನು ಅಲ್ಲಿ ಹತ್ರ ಬರ್ತಾ ಇರುವಾಗ ನನ್ನನ್ನು ಬಿಟ್ಟು ಓಡಿ ಹೋಗ್ತದೆ. जिंदा हूँ, ಮತ್ತೆ ಈ ದಿನ ಜೀವಂತವಾಗಿದ್ದೇನೆ, परमेश्वर की गवाही दे रही हूँ। ದೇವರ ಸಾಕ್ಷಿಯನ್ನ ಕೊಡ್ತಾ ಇದ್ದೇನೆ. उसके बाद परमेश्वर ने मुझे ऑस्ट्रेलिया लेके गए। ಮತ್ತು ಅದಾದ ನಂತರ ದೇವರು ಇವರನ್ನ ಆಸ್ಟ್ರೇಲಿಯಾಗೆ ತೆಗೆದುಕೊಂಡು ಹೋದ. एक दिन में मुझे मेरा मल्टीपल एंट्री वीजा मिल गया। ಮತ್ತು ಒಂದು ದಿನ ಇವರಿಗೆ ಎಲ್ಲ ವಿಷಯದಲ್ಲಿ ಒಂದು ದೊಡ್ಡ ಎಲ್ಲ ಭಾಗದಲ್ಲಿ ಸಿಗಬೇಕಾದಂತ ಒಂದು ವೀಸಾ ಇವರಿಗೆ ಸಿಕ್ತು. नहीं मिलता है क्योंकि ऑस्ट्रेलिया बहुत स्ट्रिक्ट है, एम्बेसी बहुत स्ट्रिक्ट है। ಈ ಆಸ್ಟ್ರೇಲಿಯಾದಲ್ಲಿರುವಂತ ಒಂದು ರಾಯಭಾರ ಕಚೇರಿ ಅದು ಬಹಳಷ್ಟಿತ್ತು, ಅಂತ ಒಂದು ವೀಸಾ ಯಾರಿಗೂ ಸಿಗುವುದಿಲ್ಲ. जो एजेंट था वो मेरा फॉर्म अप्लाई करने के लिए तैयार नहीं था। ಮತ್ತು ಅಲ್ಲಿರುವಂತ ಒಂದು ಏಜೆಂಟ್ ಇವರ ಒಂದು ಫಾರ್ಮ್ ಅನ್ನ ಅದನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅಲ್ಲಿರುವಂತ ಅಧಿಕಾರಿಗಳಿಗೆ. वो मुझे बोला ಅವ್ರು ಹೇಳ್ತಾ ಇದ್ದಾರೆ ಅವರಿಗೆ, कि तुम्हारा एप्लीकेशन सिलेक्ट नहीं हो सकता है, ಮತ್ತು ನಿನ್ನ ಅಪ್ಲಿಕೇಶನ್ ಯಾವುದೇ ಅದು ಸೆಲೆಕ್ಟ್ ಆಗುದಿಲ್ಲ, तुम्हारे पास पैसे नहीं है, ನಿನ್ನ ಹತ್ರ ದುಡ್ಡಿಲ್ಲ. एक ही बात है कि तुम्हारा बेटा वहां पर है। ಒಂದೇ ಒಂದು ಮಾತಿದೆ, ನಿನ್ನ ಮಗ ಅಲ್ಲಿದ್ದಾನೆ. चलो मैं तुमको एक बार तुम जा सकती हो, उसके बाद तुम बिल्कुल तुमको मिलेगा ही नहीं। ಮತ್ತು ಅವರು ಹೇಳಿದ್ರು, ಒಂದು ಸಲ ನೀನು ಅಲ್ಲಿ ಹೋಗ್ಬೋದು, ಅದಕ್ಕೋಸ್ಕರ ಅದಾದ ನಂತರ ನಿನಗೆ ಅವಕಾಶವಿಲ್ಲ. 25-30 लाख रुपए लोगों के अकाउंट में होते हैं, उनको भी नहीं मिलता है। ಮತ್ತು 25-30 ಲಕ್ಷ ಅಕೌಂಟ್ ನಲ್ಲಿ ದುಡ್ಡಿದ್ದಂತವರಿಗೂ ಕೂಡ ಅಲ್ಲಿ ಹೋಗಿ ಭೇಟಿ ಆಗುವಂತ ಅವಕಾಶ ಸಿಗುವುದಿಲ್ಲ. मैंने उस एजेंट से बोला तुम ज्यादा बात मत करो, मेरा फॉर्म तुम भेजो, बाकी का मैं देख लूंगी, मेरा प्रभु यीशु मुझे दे रहा है। ಸೊ ಅಲ್ಲಿರುವಂತ ಏಜೆಂಟ್ ಕಳಿಸು, ನನ್ನ ಈ ಸ್ವಾಮಿ ನನಗೆ ಸಹಾಯ ಮಾಡ್ತಾನೆ ಎಂಬುದಾಗಿ. ऐसे बोला, घबरा गया हूँ। ಮತ್ತೆ ಈ ರೀತಿ ಹೇಳಿದಾಗ ಅವನು ಭಯ ಪಟ್ಬಿಟ್ಟ. मेरा फॉर्म उसने 2 बजे दोपहर को अप्लाई कर दिया। ಮತ್ತು ಮಧ್ಯಾಹ್ನದ 2 ಗಂಟೆಗೆ ಆ ಒಂದು ಫಾರ್ಮ್ ಅನ್ನ ಅವರಿಗೆ ಅದನ್ನ ಕೊಟ್ಟು ಬಿಟ್ಟ. दूसरे दिन 2 बजे से पहले
ಮತ್ತು ಮಾರನೇ ದಿನ 2 ಗಂಟೆ ಮುಂಚೆ उसका फोन मुझे आया ಮತ್ತು ಅವನ ಕರೆ ಬಂತು और उसके आंखों में आंसू थे ಮತ್ತು ಅವನ ಕಣ್ಣಿನಲ್ಲಿ ನೀರಿತ್ತು. और उसने मुझे बोला कि ये किसी के साथ नहीं होता है, ಇಂಥ ಒಂದು ಅದ್ಭುತ ಯಾರ ಜೀವಿತದಲ್ಲಿ ಆಗುದಿಲ್ಲ. तुमको मल्टीपल एंट्री के साथ 3 साल का वीजा दिया है. ಆಮೆನ್. 3 ವರ್ಷ ಇರುವಂತ ವೀಸಾ ಸಿಕ್ಕಿದೆ. ಅದು ನಾನಾ ವಿಷಯದಲ್ಲಿ ನಿನಗೆ ಅನುಮತಿ ಕೂಡ ಸಿಕ್ಕಿದೆ. 24 घंटों के अंदर. ಮತ್ತು 24 ಗಂಟೆ ಒಳಗಾಗಿ और परमेश्वर ने मुझे वहां पर जो चर्च हमको पता भी नहीं था, वैसे चर्च में मैंने सिर्फ मेरे बेटे से बोला कि तुम मुझे सारे चर्चों में लेके जाओ, मैं अब तुमको बताऊंगी किधर हमको जाना है. ಮತ್ತು ಇವರ ಮಗನಿಗೆ ಹೇಳಿದ್ರು, ನೀನು ನನ್ನನ್ನು ಸಭೆಗಳಿಗೆ ಕರ್ಕೊಂಡು ಹೋಗು, ನಾನು ನಿನಗೆ ಹೇಳ್ತೇನೆ ನಾವು ಇಲ್ಲಿ ಹೋಗ್ಬೇಕು. और इतना बड़ा सिटी है, बहुत बहुत बड़ा है. ಮತ್ತು ಅದೆಷ್ಟು ದೊಡ್ಡ ಪಟ್ಟಣವಾಗಿದೆ, ಬಹಳ ದೊಡ್ಡ ಪಟ್ಟಣ. मतलब 100 बेलगम इक्वल टू सिटी. ಮತ್ತು ಈ ಸಿಡ್ನಿ सिटी 100 ಬೆಳಗಾಂ ಪಟ್ಟಣ ಸೇರಿಸಿದ್ರೆ ಅಷ್ಟು ದೊಡ್ಡ ಪಟ್ಟಣ ಅದು ಸಿಡ್ನಿ ಆಗಿದೆ. उसमें मुझे परमेश्वर में एग्जैक्ट वो चर्च में लेके गया. ಮತ್ತು ಅಲ್ಲಿ ದೇವರು ಇವರನ್ನ ಎಕ್ಸಾಕ್ಟ್ ಆಗಿ ಒಂದು ಸಭೆಗೆ ಕರ್ಕೊಂಡು ಹೋದ. मैंने फॉरेनर्स के साथ ಇವರು ಬೇರೆ ದೇಶದವರ ಜೊತೆ आउटरीच मतलब गॉस्पेल सुवार्ता शेयर की. ಅವರಿಗೆ ಸುವಾರ್ತೆಯನ್ನ ಇವರು 3 ಹೇಳಿದ್ರು. महीने मैं रही वहां पर. 3 ತಿಂಗಳು ಇವರಲ್ಲಿ ಇದ್ರು टाइम वेस्ट नहीं किया, ಮತ್ತು ಸಮಯ ವ್ಯರ್ಥ ಮಾಡಲಿಲ್ಲ. प्रभु का काम किया, ದೇವರ ಕೆಲಸ ಮಾಡಿದ್ರು. लोगों को सुवार्ता सुनाई, ದೇವರ ಜನರಿಗೆ ಸುವಾರ್ತೆ ಹೇಳಿದ್ರು ट्रैक्स बांटे, ಮತ್ತು ಅಲ್ಲಿ ಟ್ರ್ಯಾಕ್ಸ್ ಗಳನ್ನ ಹಂಚಿದ್ರು बाइक के साथ स्ट्रीट प्रीचिंग की. ಮತ್ತು ಓಣಿಗಳಲ್ಲಿ ಹೋಗಿ ಬೀದಿಗಳಲ್ಲಿ ಮೈಕ್ ಅನ್ನ ತೆಗೆದುಕೊಂಡು ಸುವಾರ್ತೆ ಸಾರಿದ್ರು. और परमेश्वर ने मुझे मौका दिया अपनी गवाही सुनाने की. ಮತ್ತು ದೇವರು ಇವರ ಸಾಕ್ಷಿಯಲ್ಲಿರುವಂತ ಜನರಿಗೆ ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟರು. 3 हफ्ते 3 ವಾರದಲ್ಲಿ वो पास्टर ने अपना पुलपिट मेरे से शेयर किया. ಮತ್ತು ಆ 3 ವಾರದಲ್ಲಿ ಪಾಸ್ಟರ್ ಅವರು ಇವರಿಗೆ ಆ ವೇದಿಕೆಯನ್ನ ಕೊಟ್ಟರು. तो मैं आपको सच में आज मैं आपको बोलती हूँ कि परमेश्वर इतना महान है कि वो कंगालों को उठाकर ಆಮೆನ್. तो राज सिंहासन ದೇವಷ್ಟು ಒಳ್ಳೆಯವನಾಗಿದ್ದಾನೆ ಅನ್ನೋ ವಾಕ್ಯ ಈ ರೀತಿ ಹೇಳ್ತದೆ, ಆತನು ದೀನರನ್ನ ಧೂಳಿಯಿಂದ ಎತ್ತುತ್ತಾನೆ. मेरा रास्ता आसान नहीं था, ಇವರ ದಾರಿ ಅಷ್ಟು ಸುಲಭ ಇರಲಿಲ್ಲ. मुझे सब कुछ बदलना पड़ा. ಮತ್ತೆ ಇವರಿಗೆ ಎಲ್ಲ ಬದಲಾಯಿಸುವಂತ ಅವಶ್ಯಕತೆ ಉಂಟಾಯಿತು. मेरे हस्बैंड ने मुझे बहुत लग्जरी में रखा था. ಮತ್ತೆ ಇವರ ಯಜಮಾನರು ಬಹಳ ಒಂದು ಒಳ್ಳೆ ಕಂಫರ್ಟ್ ಒಂದು ಒಳ್ಳೆ ಸ್ಥಳದಲ್ಲಿ ಇವ್ರು ನೆಟ್ಟಿದ್ರು. मेरा घर बहुत सुंदर है ಇವ್ರ ಮನೆ ಬಹಳ ಸುಂದರವಾಗಿದೆ. और मैं बहुत किटी पार्टीज रखती थी, ಮತ್ತೆ ಇವ್ರು ಬಹಳ ಪಾರ್ಟಿಗಳನ್ನ ಮಾಡ್ತಾ ಇದ್ರು. बहुत डेकोरेट करती थी अपने घर को, ಇವ್ರ ಮನೆನ ಬಹಳ ಅಲಂಕಾರ ಮಾಡ್ತಾ ಇದ್ರು. बहुत प्यार करती थी. ಮತ್ತೆ ಎಲ್ಲ ಪ್ರೀತಿ ಮಾಡ್ತಾ ಇದ್ರು ಎಲ್ಲರೂ. मेरे फ्रेंड्स सब बोलते थे, सब चलते थे कि कितना ब्यूटीफुल घर है. ಮತ್ತೆ ಇವ್ರ ಸ್ನೇಹಿತರು ಇವ್ರ ಕಡೆ ಬರ್ತಾ ಇದ್ರು, ಆದ್ರೂ ಒಳಗಡೆ ಹೊಟ್ಟೆ ಉರಿ ಆಗ್ತಾ ಇತ್ತು ಅವ್ರಿಗೆ, ಇವ್ರು ಎಷ್ಟು ಚಲೋ ಮನೆ ಇದೆ ನೋಡೋದಾಗಿ. परमेश्वर की एक आवाज मुझे आई, ಮತ್ತು ದೇವರ ಒಂದು ಧ್ವನಿ ಇವರಿಗೆ ಕೇಳಿಸುತ್ತದೆ. मुझसे प्यार करती हो, ಮತ್ತು ಅಲ್ಲಿ ದೇವರ ಹೇಳ್ತಾನೆ, ನೀನನ್ನು ಪ್ರೀತಿಸ್ತೀಯಾ? वो घर मुझे दे दो. ಮತ್ತು ಅಲ್ಲಿ ದೇವರು ಹೇಳ್ತಾನೆ, ಈ ಮನೆ ನನ್ನ ಕೊಟ್ಬಿಡಿ ಅಂತ. जिस घर से मैंने इतना प्यार किया था, ಮತ್ತು ಯಾವ ಮನೆ ನಾನು ಇಷ್ಟು ಪ್ರೀತಿಸ್ತಾ ಇದ್ದು, इतना डेकोरेट किया था, इंटीरियर्स बदलती रहती थी, ಮತ್ತು ಅದನ್ನಿಷ್ಟು ಅಲಂಕಾರ ಮಾಡಿದ್ದೆ, ಯಾವಾಗೆಲ್ಲ ಹೊರಗಿನ ಪ್ರಕಾರಗಳನ್ನ ಸ್ಥಳಗಳನ್ನ ಬದಲಾಯಿಸ್ತಾ ಇದ್ದೆ. सेवक का चेहरा दिखाया, ಮತ್ತು ಸೇವಕನ ಮುಖವನ್ನ ದೇವರು ತೋರಿಸಿದ. बोला उनको दे दो, ಮತ್ತು ದೇವರು ಹೇಳಿದ, ನಾವು कुछ नहीं लेना है, ಏನು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡ. मेरे पास कुछ नहीं है. ಮತ್ತು ನನ್ನಲ್ಲಿ ಏನೂ ಇಲ್ಲ. और मुझे बोला कुछ मत लो, ಮತ್ತು ನೀನು ಏನು ಕೊಡ್ಲಿಕ್ಕೆ ಹೋಗ್ಬೇಡ. ना मेरे पास पति, ಮತ್ತು ನನಗೆ ಈಗ ಯಜಮಾನ ಇಲ್ಲ, ना पैसे, ಮತ್ತು ಹಣ, मैं खुद भाड़े के घर से रह रही हूँ. ಮತ್ತು ನಾನು ಸ್ವತಃ ಬಾಡಿಗೆ ಮನೆಯಲ್ಲಿದ್ದೇನೆ. और मुझे परमेश्वर ने बोला कि अपना घर दे दो. ದೇವರಿಗೆ ಹೇಳಿದ, ನಿಮ್ಮ ಮನೆ दे दिया. और मुझे परमेश्वर ने इतना बदला कि मुझे कुछ चाहत ही नहीं बची कि किसकी, मुझे कुछ भी बुरा नहीं लगा. ಸೊ ದೇವರು ನನ್ನ ಇಷ್ಟು ಬದಲಾಯಿಸಿದ ಅಂತಂದ್ರೆ ನನ್ನ ಒಳಗಡೆ ಯಾವ ಬಯಕೆನೂ ಇಲ್ಲದ ಹಾಗೆ ಆಯ್ತು. मुझे विश्वास नहीं हुआ कि मैं वही हूँ या कोई अलग हूँ. ಮತ್ತು ಇವರು
ಆಗ ತಮ್ಮನ್ನು ತಾವೇ ಅಂದ್ಕೊಳ್ತಾ ಇದ್ದಾರೆ, ನಾನೇ ಅವಳ ಅಥವಾ ಬೇರೆಯವಳ ಎಂಬುದಾಗಿ ಅಂದ್ಕೊಳ್ತಾ ಇದ್ದಾರೆ. फिर मुझे समझ में आया, मेरे पति भले ही शरीर से मर गए हो, ಮತ್ತು ಈಗ ಇವ್ರು ಅಂದ್ಕೊಳ್ತಾ ಇದ್ದಾರೆ, ನನ್ನ ಯಜಮಾನನು ಶರೀರದಲ್ಲಿ ತೀರು ಹೋಗಿದ್ದಾನೆ, लेकिन उस दिन मौत मेरी हुई थी, ಆದ್ರೆ ಮರಣ ಆ ದಿನ ಇವ್ರದ್ದಾಗಿತ್ತು. मेरे घमंड की, ಇವರ ಒಂದು ಗರ್ವ, पैसों की, ಹಣದ, जो मेरे में दया नहीं थी, वो दयाहीन जीवन की। ಮತ್ತು ಇವರಿಗೆ ಯಾವುದೇ ಕರುಣೆ ಇರಲಿಲ್ಲ, ಆದ ಕರುಣೆನೇ ಜೀವನ ಆಗಿತ್ತು ನಿಜ ಅಂದ್ರೆ. और मैंने प्रभु यीशु को अपना सब कुछ करके स्वीकार किया, ಮತ್ತು ಇವರು ಯೇಸುವನ್ನ ಎಲ್ಲದರಲ್ಲಿ ಸ್ವೀಕಾರ ಮಾಡಿದ್ದಾರೆ. और जैसे प्रभु मुझे बताते गए वैसे किया। ಮತ್ತು ದೇವರು ಇವ್ರಿಗೆ ಹೇಳಿದ್ದನ್ನೇ ಇವರು ಮಾಡಲಿಕ್ಕೆ ಮುಂದೆ ಬಂದರು. आज जिधर जो चाहिए वो परमेश्वर मुझे देते हैं। ಮತ್ತು ಈ ದಿನ ದೇವರು ನಾನು ಏನ್ ಬಯಸ್ತೇನೆ ಅದನ್ನು ನನಗೆ ಕೊಡ್ತಾರೆ. अभी तक अपनी कार चला रही हूँ, ಈಗ ಇವರು ಸ್ವಂತ ಕಾರನ್ನು ಓಡಿಸ್ತಾರೆ बहुत अच्छे घर में रहती हूँ, ಮತ್ತು ಉತ್ತಮವಾದ ಮನೆಯಲ್ಲಿ ಇರ್ತಾರೆ. फॉरेन ब्रीड का डॉग है मेरे पास, ಆ ಅನ್ಯ ದೇಶದ ಒಂದು ಜಾತಿಯ ಒಂದು ನಾಯಿನ ಮನೆಯಲ್ಲಿ फॉरेन का खाना खाता है वो। ಅದು ಬೇರೆ ದೇಶದ ಊಟ ಮಾಡ್ತದೆ. मतलब मेरे कहने का ये मतलब है कि कुछ भी कमी नहीं है। ಆಮೇನ್. ಸೊ ನಾನು ಹೇಳುವಂತ ವಿಷಯ ಏನಂದ್ರೆ, ದೇವರು ಏನು ಕಡಿಮೆ ಮಾಡಲಿಲ್ಲ. तो आज मैं ब्रदर्स और सिस्टर्स आपको यही बताना चाहती हूँ ಇರುವಂತ ಸಹೋದರ ಸಹೋದರಿ, ನಾನು ಏನ್ ಹೇಳಿಕ್ ಬಯಸ್ತೇನೆ ಅಂದ್ರೆ, कि परमेश्वर कुछ भी कर सकते हैं। ನಿನ್ನ ದೇವರು ಏನನ್ನಾದ್ರೂ ಮಾಡಿ. अगर आपका दिल, सच्चा दिल परमेश्वर को देने के लिए तैयार हो, ನೀವು ನಿಮ್ಮ ಹೃದಯವನ್ನ ಯೇಸುವಿಗೆ ಒಪ್ಪಿಸುವುದಾಗಿದ್ದರೆ, आपका जो दिल है उस पर सिर्फ यीशु मसीह को विराजमान रखोगे, ಸೊ ನಿಮ್ಮ ಒಳಗಡೆ ಹೃದಯವೆಂಬ ಸಿಂಹಾಸನದಲ್ಲಿ ಯೇಸುವಿಗೆ ಕೂತ್ಕೊಳ್ಳಿಕ್ಕೆ ನೀವು ಅನುಮತಿ ಕೊಡುವುದಾದ್ರೆ, वो आपको सबसे ऊंचे सिंहासन पर बिठाएगा। ಆತನು ನಿಮ್ಮನ್ನು ಬಹಳ ಉನ್ನತವಾದ ಸ್ಥಾನಕ್ಕೆ ನಡೆಸುವುದಾಗಿದ್ದಾನೆ. जब मैं ऑस्ट्रेलिया गई तो बहुत लोग, तो मेरे पास कोई लोग आए, उन्होंने बोला कि सिस्टर आपका हम किताब लिखेंगे। ಮತ್ತು ಇವರು ಆಸ್ಟ್ರೇಲಿಯಾದಲ್ಲಿ ಹೋದಾಗ ಬಹಳಷ್ಟು ಅಲ್ಲಿರುವಂತ ಜನರು ಹೇಳಿದ್ರು, ನಿಮ್ಮ ವಿಷಯದಲ್ಲಿ ಒಂದು ಸಾಕ್ಷಿಯ ಪುಸ್ತಕವನ್ನು ನಾವು ಬರೀತೇವೆ ಎಂಬುದಾಗಿ. क्योंकि बहुत सारे ऐसे बातें हैं जो मैंने उधर मुझे बताने का मौका मिला, लेकिन मैं आपके साथ शेयर नहीं कर सकती हूँ समय की पाबंदी के कारण। ಮತ್ತು ನಾನು ಬಹಳಷ್ಟು ವಿಷಯಗಳನ್ನ ಆ ದೇಶಗಳಲ್ಲಿ ಹಂಚಿಕೊಂಡಿದ್ದೇನೆ, ಆದ್ರೆ ಇಲ್ಲಿ ಹಂಚಿಕೊಳ್ಳಿಕ್ಕೆ ನನಗೆ ಸಮಯ ಸಾಕಾಗುವುದಿಲ್ಲ. तो मैंने उनसे बोला, एक समय आएगा जब परमेश्वर मुझे बताएगा, उस दिन आप मेरे लिए लिखना। ಮತ್ತು ಇವರು ಅವ್ರಿಗೆ ಹೇಳಿದ್ರು, ಈಗ ಬರೀಲಿಕ್ಕೆ ಹೋಗ್ಬೇಡ್ರಿ, ದೇವ್ರು ನನಗೆ ಮಾತನಾಡ್ಲಿಕ್ಕಿದ್ದಾನೆ. So I thank you for giving me this time. ಮತ್ತು ಈ ಒಳ್ಳೆಯ ಸಮಯವನ್ನು Thank you for being such a dear pastor. ಇಂಥ ಒಳ್ಳೆಯ ಸೇವಕರಿಗಾಗಿ
ಕುಟುಂಬಕ್ಕಾಗಿ ದೇವರಿಗೆ और उनके फैमिली को ಮತ್ತು ಕುಟುಂಬಕ್ಕಾಗಿಯೂ ದೇವರಿಗೆ ಸ್ತೋತ್ರ. थैंक यू. गॉड ब्लेस यू ऑल. थैंक यू. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. या आई प्रे सर. ಯಾರು? हालेलुया, हालेलुया, हालेलुया. Lahasti amakinte riba kalante. Ibra alhaste imanto. Rima karhaste eliantosi amakinte liara kura maka. Lima oste eliantosi amakinte. Riba karhaste elianto. Rimantosi amakinte. हे प्यारे पिता परमेश्वर, हम धन्यवाद देते हैं इस समय के लिए, धन्यवाद देते हैं आपकी उपस्थिति के लिए यहाँ पर परमेश्वर. हे प्यारे पिता परमेश्वर, पवित्र आत्मा आप यहाँ पर मौजूद हो प्रभु यीशु मसीह, इसलिए हम धन्यवाद देते हैं, तहे दिल से आपका धन्यवाद देते हैं परमेश्वर. जैसे आपने मुझे इस गवाही के लिए आज खड़ा किया परमेश्वर, मौका दिया परमेश्वर, मैं चाहती हूँ कि हर एक भाई बहन को वैसा मौका मिले. प्यारे पिता परमेश्वर, विनती सुनने वाले परमेश्वर, पुकार सुनने वाले परमेश्वर, हम आपको धन्यवाद देते हैं प्रभु यीशु मसीह. आपका वचन कहता है कि मुझको पुकारो ताकि मैं तुम्हें उत्तर दूंगा. प्यारे पिता यीशु मसीह, आज जैसे हम आपको पुकारते हैं, हम धन्यवाद देते हैं कि आप हमें उत्तर दे रहे हो. खासकर मैं आज परमेश्वर इस कलीसिया के लिए प्रार्थना करती हूँ कि आपका ज्योति, आपका चमक इस कलीसिया पे आए, पास्टर पे, उनके फैमिली पे आपका हाथ आए. प्यारे पिता यीशु मसीह, आपका उपस्थिति इस कलीसिया में बढ़े. आप इस कलीसिया में सारे दरवाजों को जो इस कलीसिया के उन्नति के लिए है परमेश्वर, यीशु मसीह के नाम से परमेश्वर आप खोल दीजिए. प्यारे पिता परमेश्वर, आप खोल दीजिए उन दरवाजों को परमेश्वर. जो कुछ जरूरत है कलीसिया की वो पूरी कर दीजिए प्यारे पिता परमेश्वर. जो भी पास्टर प्रार्थना कर रहे हैं, कलीसिया प्रार्थना कर रही है, आप अद्भुत चमत्कार कीजिए, अद्भुत कार्य कीजिए और उन सब मांगों को आप पूरा कीजिए. ये कलीसिया में परमेश्वर जगह ना हो, ऐसे आप कार्य कीजिए. सारे ओर से परमेश्वर, नॉर्थ, ईस्ट, साउथ, वेस्ट से आप भूखे लोगों को, जो आपके प्यार में पड़े परमेश्वर, जो आपको बिल्कुल भी नहीं जानते हो, ऐसे लोगों को आप लेके आइए परमेश्वर. आप कंगालों को उठाकर आप उस राज सिंहासन पर बिठाने वाले परमेश्वर हो. आपका जैसे वचन कहता है परमेश्वर, यदि यहाँ पर कोई भी खुद को एक कंगाल घोषित कर रहा हो, प्यारे पिता यीशु मसीह, उनके जीवनों में आप कार्य कीजिए और उन्हें उस राज सिंहासन तक आप पहुंचाइए, क्योंकि आपका वचन कहता है वैसे ही कार्य होने दीजिए प्यारे पिता यीशु मसीह. हम धन्यवाद देते हैं प्यारे पिता यीशु मसीह. जो भी यहाँ पर कठिनाइयां है, रोग है, समस्या है, कर्ज है प्यारे पिता यीशु मसीह, दुख है, कोई भी समझने वाला इंसान नहीं है प्यारे पिता यीशु मसीह. ऐसे लोगों को आज अभी छूइए प्यारे पिता यीशु मसीह, उनके आंसू पोंछिए प्यारे पिता यीशु मसीह. आपका वचन कहता है कि यदि एक दूध पिलाने वाली माँ भी भूल जाए, लेकिन मैं कभी नहीं भूलूंगा, मैं कभी नहीं ठुकराऊंगा, मैं सदा तुम्हारे साथ रहूंगा. प्यारे पिता यीशु मसीह, ट्रांसफॉर्म कीजिए लाइफ इस चर्च में. आपके लिए खड़े रहने वाले लोग, बेटियां, बेटे, अंकल, आंटीज को आप खड़ा कीजिए प्यारे पिता परमेश्वर. आपको कुछ भी नामुमकिन नहीं है प्यारे पिता परमेश्वर. जो प्यार आपने मेरे मन में डाला है, मेरे से अधिक वो प्यार परमेश्वर इस कलीसिया में डालिए परमेश्वर. प्यारे पिता यीशु मसीह की आपको सच्चा प्यार करे परमेश्वर. प्रभु यीशु मसीह, जो कुछ आपने किया है हमारे लिए उस क्रूस पर, वो बलिदान देकर
उस कोड़ों से, उस चाबुक के फटके खाकर, प्यारे पिता यीशु मसीह अपना लहू बहाकर, परमेश्वर वो आपका सैक्रिफाइस व्यर्थ ना जाए। प्यारे पिता यीशु मसीह, जैसे आपने हमसे प्यार किया, हम सब आपसे उतना ही, उससे ज्यादा प्यार करें, ऐसा आप आत्मा हमें दीजिए। प्यारे पिता यीशु मसीह, आने वाले दिन में मैं धन्यवाद देती हूँ कि इस कलीसिया में आपका एक रिवाइवल लेके आ रहे हो परमेश्वर। मैं धन्यवाद देती हूँ कि आप पास्टर राजू और उनके वाइफ और उनकी जो मंडली है, उन्हें आने वाले दिन में एक अच्छे शिखर तक, एक बड़े शिखर तक लेके जा रहे हैं। प्यारे पिता यीशु मसीह, पास्टर राजू को, उनकी गवाही को बहुत सारे जगहों में यूज हो रहा है, इसलिए मैं धन्यवाद करती हूँ, क्योंकि परमेश्वर आप ही हो जो हमें उठाकर एक सिंहासन पर जो आपके लिए काम आए, आपकी ग्लोरी करे, उस सिंहासन तक आप ही हमें लेके जाने वाले हो परमेश्वर। हम धन्यवाद देते हैं समय के लिए, जो भी वचन शेयर किया है, जो भी गवाही शेयर करी है, जिसने भी सुना है परमेश्वर, उसके जीवनों में इसका कार्य हो जाए परमेश्वर। उनके जीवनों में जैसे चमत्कार मेरे जीवन में हो गए, उससे कई तड़ा बढ़कर जो भी ये गवाही सुनेगा उनके जीवनों में हो। प्यारे पिता परमेश्वर, मैं धन्यवाद देती हूँ समय के लिए, सारा आदर मान महिमा आपको देती हूँ प्यारे पिता यीशु। हम धन्यवाद देते हैं, यह प्रार्थना हम स्वर्गीय पिता यीशु मसीह के नाम से करते हैं, आमीन और आमीन। ಒಂದು ಸಣ್ಣ ಸಾರಿ ನಾವು ಮುಗಿಸ್ಕೊಳ್ಳೋ ಸಮಯ ಮುಗಿದಿದೆ. ದೇವರು ನಮ್ಮ ಜೊತೆ ಮಾತನಾಡಿದ್ದಾನೆ.